ಈ ಸಮಯವು ಆಶೀರ್ವಾದದ ಸಮಯ, ದೇವರು ನಮ್ಮೊಂದಿಗೆ ಮಾತಾಡುವಂಥ ಸಮಯ. ನಾವು ಆತ್ಮಿಕವಾಗಿ ಉತ್ತೇಜನವನ್ನು, ಆತ್ಮಿಕವಾಗಿ ಬಲವನ್ನು ಹೊಂದುವಂಥ ಸಮಯವಾಗಿದೆ. ನಮ್ಮ ಸತ್ಯವೇದವನ್ನು ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯದ ವಚನ 3 ಓದಿಕೊಳ್ಳೋಣ. ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡಂಥ ವೇದವಾಕ್ಯ ಭಾಗ ಜೆನೆಸಿಸ್ ಚಾಪ್ಟರ್ 37 ವರ್ಸ್ 3. ಯೋಸೇಫನು ಇಸ್ರಾಯೇಲಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. ಇವತ್ತಿನ ನನ್ನ ಸಂದೇಶದ ಟೈಟಲ್ ದ ಗಾರ್ಮೆಂಟ್ ಆಫ್ ಜೋಸೆಫ್. ಯೋಸೆಫನ್ನು ಧರಿಸಿದಂಥ ಕೆಲವು ಉಡುಪುಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೋಸೆಫನ್ನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಕೊಟ್ಟಿದ್ದನೆಂಬುದಾಗಿ ನಾನು ಎನಿಸ್ತೇನೆ. ಆರ್ನಮೆಂಟೆಡ್ ರೋಪ್ ಫಾರ್ ಹಿಮ್ ಅಂತೇಳಿ ಉಂಟು. NKJV ವರ್ಷನ್ ನಾವು ಓದಿದರೆ ಕೋಟ್ ಆಫ್ ಮೆನಿ ಕಲರ್ಸ್ ಎಂಬುದಾಗಿದೆ. ಕೋಟ್ ಆಫ್ ಮೆನಿ ಕಲರ್ಸ್. ಇಲ್ಲಿ ಆರ್ನಮೆಂಟೆಡ್ ರೋಬ್ ಅಂತೇಳಿ ಹೇಳುವಾಗ ಡಿಸೈನ್ ಇದ್ದಂಥ ಅನೇಕ ಬಣ್ಣಗಳಿಂದ ಕೂಡಿದಂಥ ಅದು ಏನಾಗಿದೆ ಅಂತ ಹೇಳಿದರೆ ಅದು ಒಂದು ನಿಲುವಂಗಿ ಆಗಿದೆ. ಆದರೆ ಇವತ್ತು ಈ ಒಂದು ಬಟ್ಟೆಯ ವಿಶೇಷತೆ ಉಡುಪಿನ, ಯಾಕೆ ಯೋಸೆಫನ ಉಡುಪಿನ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಇದು ನಮಗೆ ಆಳವಾದ ಆತ್ಮಿಕ ಸತ್ಯವನ್ನು ತಿಳಿಯಪಡಿಸ್ತದೆ. ಯೋಸೆಫನ ಧರಿಸಿದ ಉಡುಪಿನ ಮೂಲಕ ನಾವು ಆತ್ಮಿಕವಾದ ಸತ್ಯಗಳನ್ನು ನಾವು ತಿಳಿದುಕೊಳ್ಳುವವರು ಆಗಿರುತ್ತೇವೆ. NKJV ಭಾಷಾಂತರ ಇದೆಯಾ? ಕೋಟ್ ಆಫ್ ಮೆನಿ ಕಲರ್ಸ್. ಕೋಟ್ ಆಫ್ ಮೆನಿ ಕಲರ್ಸ್ NKJV ವರ್ಷನ್ ಹೇಳ್ತದೆ ಕೋಟ್ ಆಫ್ ಮೆನಿ ಕಲರ್ಸ್ ಎಂಬುದಾಗಿ ನಾವು ನೋಡ್ತಿದ್ದೇವೆ ಅಲ್ವಾ? ಆದ್ದರಿಂದ ಈ ಒಂದು ಕೋಟು ಉಡುಪನ್ನು ಅವನ ತಂದೆ ಅವನಿಗೆ ಗಿಫ್ಟಾಗಿ ಕೊಡ್ತಾನೆ. ಆದ್ದರಿಂದ ಕೆಲವು ಉಡುಪುಗಳ ಬಗ್ಗೆ, ಕೆಲವು ಉಡುಪುಗಳು, ಯೋಸೆಫನ್ನು ಧರಿಸಿದ ಕೆಲವು ಉಡುಪುಗಳು ನಮಗೆ ನೆನಪನ್ನು ಕೊಡ್ತದೆ, ಜ್ಞಾಪಕ ಕೊಡ್ತದೆ. ಯಾಕೆಂದರೆ ನಾವು ಅದನ್ನು ತಿಳಿದು ಅವಶ್ಯವಾಗಿದೆ. ಉಡುಪು ಹೇಳುವಾಗ ನಾನು ಕಳೆದ ಸಲ ಒಮ್ಮೆ ವಸ್ತ್ರದ ಬಗ್ಗೆ ಮಾತಾಡ್ತಿದ್ದೆ. ಕೀಪ್ ಯುವರ್ ಗಾರ್ಮೆಂಟ್ಸ್, ಪ್ರೊಟೆಕ್ಟಿಂಗ್ ಯುವರ್ ಸ್ಪಿರಿಚುವಲ್ ಗಾರ್ಮೆಂಟ್ಸ್, ಪ್ರೊಟೆಕ್ಟಿಂಗ್ ಯುವರ್ ರೇಡಿಯಂಟ್ ಗಾರ್ಮೆಂಟ್ಸ್, ಪ್ರೊಟೆಕ್ಟಿಂಗ್ ಯುವರ್ ವೈಟ್ ಗಾರ್ಮೆಂಟ್ಸ್. ಬಿಳಿ ವಸ್ತ್ರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ಬೆಳ್ಳಗಿನ ವಸ್ತ್ರವನ್ನು ನಮಗೆ ಕೊಟ್ಟಿದ್ದಾನೆ. ಆ ವಸ್ತ್ರ ಯಾವುದಂದರೆ ರಕ್ಷಣೆಯ ವಸ್ತ್ರ, ನೀತಿಯ ವಸ್ತ್ರ. ದೇವರು ನಮಗೆ ವಸ್ತ್ರವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ವಸ್ತ್ರದ ಬಗ್ಗೆ ವೇದವಾಗಿ ಎಚ್ಚರಿಕೆಯನ್ನು ಕೂಡ ನಮಗೆ ಕೊಡ್ತದಲ್ವ. ಜಸ್ಟ್ ಒಂದು ಸ್ಕ್ರಿಪ್ಚರ್ ಓದೋಣ. ನಾನು ಆ ಸಬ್ಜೆಕ್ಟ್ಗೆ ಈಗ ಹೋಗ್ತಾ ಇಲ್ಲ, ವಸ್ತ್ರಗಳನ್ನು ಪ್ರೊಟೆಕ್ಟ್ ಮಾಡುವಂಥ ವಿಷಯದಲ್ಲಿ. ಆದರೆ ಯೋಸೆಫನ್ನು ಧರಿಸಿದಂಥ ಕೆಲವು ಅಮೂಲ್ಯವಾದಂಥ ಶ್ರೇಷ್ಠವಾದ ಬಟ್ಟೆಗಳ ಬಗ್ಗೆ ಮತ್ತು ಅದರ ಸತ್ಯಾಂಶಗಳನ್ನು ತಿಳಿಸಲು ನಾನು ಬಯಸ್ತೇನೆ. ರೆವಲ್ಯೂಷನ್ ಚಾಪ್ಟರ್ 16 ವರ್ಸ್ 15 ಓದುವಾಗ ಅದಕ್ಕಿಂತ ಮುಂಚಿತವಾಗಿ ಯಾಕೆ ಇಂಪಾರ್ಟೆಂಟ್ ವಸ್ತ್ರ, ಯೋಸೆಫನ್ನು ಧರಿಸಿದ ವಸ್ತ್ರದಲ್ಲಿ ನಮಗೇನು ಸ್ಪಿರಿಚುವಲ್ ಲೆಸನ್ ನಮಗೆ ಸಿಗ್ತದೆ. ರೆವಲ್ಯೂಷನ್ ಚಾಪ್ಟರ್ 16 ವರ್ಸ್ 15 ಓದುವಾಗ, ಇಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ನೋಡಿ, ದೇವರ ವಾಕ್ಯ ಹೇಳ್ತದೆ, ಕೀಪ್ ಇಸ್ ಗಾರ್ಮೆಂಟ್ಸ್. ಈ ಹೂ ವಾಚಸ್ ಅಂಡ್ ಕೀಪ್ಸ್ ಇಸ್ ಗಾರ್ಮೆಂಟ್ಸ್. ದೇವರ ವಾಕ್ಯ ಹೇಳ್ತದೆ ಎಚ್ಚರವಾಗಿದ್ದು ಅಲ್ವಾ, ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಹಾಗಾದರೆ ವಸ್ತ್ರದ ಬಗ್ಗೆ ಯಾಕೆ ಇಷ್ಟು ಸೀರಿಯಸ್ ಆಗಿ? ರೆವಲ್ಯೂಷನ್ ಚಾಪ್ಟರ್ ಸತ್ಯವೇದದ ಕೊನೆಯ ಪುಸ್ತಕ, ಪತ್ಮೋಸ್ ದ್ವೀಪದಲ್ಲಿ ಯೇಸು ಸ್ವಾಮಿಯೇ ಯೋಹಾನನಿಗೆ ದರ್ಶನ ಕೊಟ್ಟು ಬರೆದಂಥ ಪುಸ್ತಕ ರೆವಲ್ಯೂಷನ್ ಬುಕ್. ಇಂಪಾರ್ಟೆಂಟ್ ಬುಕ್ ಅದು. ಅದನ್ನು ಕಲಿತು ಕೂಡ ಭಾಳ ಪ್ರಾಮುಖ್ಯವಾದ ರೆವಲ್ಯೂಷನ್ ಬುಕ್. ಈ ವಸ್ತ್ರದ ಬಗ್ಗೆ ಮಾತಾಡುವಾಗ ಯೇಸು ಸ್ವಾಮಿ ಒಂದು ಇಂಪಾರ್ಟೆಂಟ್ ಸಾಮ್ಯವನ್ನು ಕೂಡ ಹೇಳಿದ್ದಾನೆ ತನ್ನ ಶಿಷ್ಯರಿಗೆ. ಏನಂತೆ? ಪರಲೋಕ ರಾಜ್ಯವು ಒಬ್ಬ ಅರಸನ ಮಗನಿಗೆ ಮದುವೆ ಮಾಡಿದ್ದಕ್ಕೆ ಸಮಾನ ಎಂಬುದಾಗಿ. ಮದುವೆಗೆ ಅನೇಕರು ಕರೆಯಲ್ಪಟ್ಟರು, ಆದರೆ ಕರೆದವರು ಏನಾಗಲಿಲ್ಲ, ಇನ್ವಿಟೇಷನ್ ಕೊಟ್ಟವರು ಬರಲಿಲ್ಲ. ಮೆನಿ ರೀಸನ್ಸ್, ಮೆನಿ ಎಕ್ಸ್ಕ್ಯೂಸ್ ಅವರು ಕೊಟ್ಟರು. ಅದಕ್ಕೀಗ ಓಪನ್ ಇನ್ವಿಟೇಷನ್ ಸಿಗ್ತದೆ ಎಲ್ಲರಿಗೆ.
ಎಲ್ಲ ಆದಿಯಲ್ಲಿ ಬೀದಿಯಲ್ಲಿ ಇರುವವರೆಲ್ಲರೂ ನೀವು ಕರ್ಕೊಂಡು ಬನ್ನಿರಿ. ಯಾಕಂದರೆ ಫುಲ್ ಜಾಗ ಇದೆ ಪರಲೋಕದಲ್ಲಿ, ಬೇಕಾದಷ್ಟು ಸ್ಥಳ ಇದೆ. ಎಲ್ಲ ಕುಲ್ಲ ಭಾಷೆ ನಾಡುವ ಜನರು ಪರಲೋಕದಲ್ಲಿದ್ದಾರೆ. ಕೋಟ್ಯಾನುಕೋಟಿ ಜನರು ಅಲ್ಲೇಲು ಎಂಬುದಾಗಿ ಕರ್ತಾದಿ ಕರ್ತನು, ಯಜ್ಞದ ಕುರಿಯಾದತನು ಯೇಸು ಕ್ರಿಸ್ತನು ವರ್ಷಿಪ್ ಮಾಡೋದನ್ನು ಪರಲೋಕದಲ್ಲಿ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಾವು ನೋಡುವರಾಗಿದ್ದೇವೆ. ಯಜ್ಞದ ಕುರಿಯಾತನು ಸಿಂಹಾಸನದಲ್ಲಿದ್ದಾರೆ. ಎಲ್ಲ ಕುಲಗಳಿಂದ, ಎಲ್ಲ ಜಾತಿ ಧರ್ಮದ ಜನರು ಯಜ್ಞದ ಕುರಿಯಾದನು ಮಾನ ಪ್ರಭಾವ ಐಶ್ವರ್ಯ ಹೊಂದಲು ಯೋಗ್ಯನೆಂಬುದಾಗಿ ಆತನ್ನು ವರ್ಷಿಪ್ ಮಾಡೋದು ನೋಡ್ತಿದ್ದೇವೆ. ಆದರೆ ಇಲ್ಲಿ ನಾವು ನೋಡ್ತಿದ್ದೇವೆ, ಒಬ್ಬ ಅರಸನ ಮದುವೆಗೆ ಇನ್ವಿಟೇಷನ್ ಇತ್ತು. ನಾವು ನೋಡ್ತೇವೆ ಮತ್ತೇನು ಬರೆದ ಸುವಾರ್ತೆ 22:8 ನಾವು ನೋಡ್ತೇವೆ. ಆದರೆ ಅರಸನ್ನು ಬಂದು ನೋಡುವಾಗ ಒಬ್ಬ ವ್ಯಕ್ತಿಯನ್ನು ನೋಟಿಸ್ ಮಾಡ್ತಾನೆ. ಆತನು ಒಬ್ಬ ವ್ಯಕ್ತಿ ಏನಾಗಿದ್ದಾನೆ, ಬಟ್ಟೆ ಇಲ್ಲದೆ ಒಳಗೆ ಬಂದಿದ್ದಾನೆ. ಅದಕ್ಕೆ ಅರಸನ್ನು ಕೇಳುವಂಥ ಪ್ರಶ್ನೆ, ನೀನು ಒಳಗೆ ಹೇಗೆ ಬಂದಿ? ನೀನು ಒಳಗೆ ಹೇಗೆ ಪ್ರವೇಶ ಮಾಡಿದೆ? ನಿಮಗೆ ಒಳಗೆ ಬರಲಿಕ್ಕೆ ಹೇಗೆ ಸಾಧ್ಯವಾಯಿತು? ಅವನನ್ನು ಕಟ್ಟಿ ಏನು ಮಾಡ್ತಾರೆ ಅಂದರೆ ಹೊರಗಡೆಗೆ ಹಾಕ್ತಾರೆ, ಕತ್ತಲೆಗೆ ಹಾಕ್ತಾರೆ ಎಂಬುದಾಗಿ ನಾವು ಆ ಸಾಮ್ಯದಲ್ಲಿ ನೋಡ್ತಿದ್ದೇವೆ. ಯಾಕಂದರೆ ಆ ಕಾಲದಲ್ಲಿ ಯಹೂದ್ಯರ ಒಂದು ಪದ್ಧತಿಯ ಪ್ರಕಾರ ಒಬ್ಬ ಅರಸನ ಮದುವೆಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬರಿಗೆ ಒಂದು ಡ್ರೆಸ್ ಕೋಡ್ ಇದೆ. ಇವತ್ತಿನ ನಾವು ಡಿಗ್ನಿಟರೀಸ್ ನಾವು ನೋಡ್ತಿದ್ದೇವೆ ಅಲ್ವಾ? ಎಲ್ಲರಿಗೆ ಜನಸಾಮಾನ್ಯರಿಗೆ ಮದುವೆಗೆ ಹೋಗ್ಲಿಕ್ಕೆ ಆಗ್ತದ? ಅದಕ್ಕಾದಂಥ ಒಂದು ಐಡೆಂಟಿಟಿ ಇದೆ, ಅದಕ್ಕೇನೆ ಬೇಕಾದಂಥ ಇನ್ವಿಟೇಷನ್ ಇದೆ. ಎಲ್ಲರೂ ಮದುವೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಲವರ ಮದುವೆಗಳಿಗೆ ಸೀಮಿತವಾಗಿ ಇರ್ತದೆ, ಲಿಮಿಟ್ ಸೀಟ್ಸ್ ಇರ್ತದೆ. ಆದರೆ ಇಲ್ಲಿ ಓಪನ್ ಪರಲೋಕ ರಾಜ್ಯ ಎನ್ನುವಂಥದ್ದು ಇಡೀ ಮಾನವ ಕುಲಕ್ಕೆ ದೇವರು ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ನರಕವನ್ನು ಬಿದ್ದ ದೇವದೂತರಿಗೆ ಆತನು ಉಂಟು ಮಾಡಿದ್ದಾನೆ. ಪರಲೋಕವನ್ನು ಇಡೀ ಮಾನವ ಕುಲಕ್ಕೆ ದೇವರು ಆತನು ಉಂಟು ಮಾಡಿದ್ದಾನೆ. ಬಹಳ ರಮ್ಯವಾದಂಥ ಸ್ಥಳ, ಸಂತೋಷ ಆನಂದದಿಂದ ಮಹಿಮೆಯಿಂದ ತುಂಬಿದಂಥ ಸ್ಥಳ. ಆದ್ದರಿಂದ ಪ್ರತಿಯೊಬ್ಬರು ಅಲ್ಲಿಗೆ ಹೋಗ್ಬೇಕೆಂಬುದಾಗಿ ದೇವರ ಯೋಜನೆ ಪ್ಲಾನ್ ಆಗಿದೆ. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕೆಂಬುದಾಗಿ ಯೇಸುವಿನ ಆಶೆ ಬಯಕೆಯಾಗಿತ್ತು. ಅದನ್ನೇ ತನ್ನ ಹೃದಯದ ಮಾತು ಶಿಷ್ಯರಿಗೆ ಹೇಳ್ತೇನೆ, ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನಾನು ಹೋಗ್ತೇನೆ, ನನ್ನ ತಂದೆಯ ಮನೆಯಲ್ಲಿ ಭಾಳ ಬೇಡರಿದೆ, ನಾನು ತಿರುಗಿ ಬರ್ತೇನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಆದರೆ ಇವನು ನೋಡುವಾಗ ನಾವು ನೋಡ್ತೇವೆ, ಯಹೂದ್ಯರ ಪದ್ಧತಿ ಒಬ್ಬ ಅರಸನ ಮದುವೆಗೆ ಎಂಟ್ರಾಗಬೇಕಾದ್ರೆ ಅವ್ರ ಎಂಟ್ರೆಸ್ಟ್ನಲ್ಲಿ ಏನಾಗಬೇಕು, ಪ್ರತಿಯೊಬ್ಬ ಚಿಕ್ಕ ಮಕ್ಕಳನ್ನ ಹಿಡಿದು ಪ್ರಾಯಸ್ಥರವರೆಗೆ ಅವ್ರಿಗೊಂದು ಉಡುಪಿದೆ. ಆ ಡ್ರೆಸ್ಸನ್ನು ಅವರು ಧರಿಸಿಕೊಂಡು ಅವ್ರು ಏನಾಗಬೇಕು, ಎಂಟ್ರಾಗಬೇಕು. ಡ್ರೆಸ್ ಇಲ್ಲದೆ ಮದುವೆ ಒಳಗೆ ಪ್ರವೇಶವಿಲ್ಲ, ನಿರ್ಬಂಧ, ನೋ ಪರ್ಮಿಷನ್, ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇದು ಒಂದು ಡ್ರೆಸ್ ಕೋಡ್ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಇದು ಲಾಸ್ಟ್ ಟೈಮ್ ನಾನು ನಮಗೆ ಸಂದೇಶ ಕೊಟ್ಟಿದ್ದೇನೆ, ಕೀಪ್ ಯುವರ್ ಗಾರ್ಮೆಂಟ್ಸ್. ನಮಗೆ ಕೊಟ್ಟಂಥ ರಕ್ಷಣೆಯ ವಸ್ತ್ರ ಅದು ಭಾಳ ಬೆಲೆಯುಳ್ಳದು. ಇದಕ್ಕೆ ಯೇಸು ಸ್ವಾಮಿ ಪ್ರೈಸ್ ಪೇ ಮಾಡಿದ್ದಾನೆ, ವೆರಿ ಕಾಸ್ಟ್ಲಿ. ನಮಗೆ ಕೊಟ್ಟಂಥ ಗಾರ್ಮೆಂಟ್ ಆಫ್ ಸಾಲ್ವೇಷನ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ವೆರಿ ಕಾಸ್ಟ್ಲಿ. ಎಕ್ಸ್ಪೆನ್ಸಿವ್ ಅದು. ಯಾಕೆಂದರೆ ಯೇಸು ಸ್ವಾಮಿ ಬ್ಲಡ್ ಕೊಟ್ಟಿದ್ದಾನೆ. ನಮ್ಮ ಮೈಲಿಗೆ ವಸ್ತ್ರವನ್ನು ತೆಗೆದು, ಪಾಪದ ವಸ್ತ್ರವನ್ನು ತೆಗೆದು ನಮಗೆ ರಕ್ಷಣೆ ವಸ್ತ್ರ ಕೊಡಬೇಕಾದ್ರೆ ಯೇಸು ದೇವಾದಿ ದೇವನು ಮನುಷ್ಯನಿಗೆ ಲೋಕಕ್ಕೆ ಬಂದು ತನ್ನ ಮಹಿಮೆಯ ವಸ್ತ್ರವನ್ನು ಆತನು ಬರಿದು ಮಾಡಿಕೊಂಡು ಮನುಷ್ಯನ ಆಕಾರನಾಗಿ ಬಂದು ನಿನಗಾಗಿ ನನಗಾಗಿ ಶಿಲುಬೆಲೆ ಬ್ಲಡ್ ಕೊಟ್ಟು ಆ ಬ್ಲಡ್ನ ಮೂಲಕ ನಿನ್ನ ಪಾಪ ಶಾಪ ಎಲ್ಲ ದ್ರೋಹಗಳನ್ನು ಮನ್ನಿಸಿ ನಿನ್ನನ್ನು ಮಗುವಾಗಿ ಸ್ವೀಕರಿಸಿದ್ದಾನೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಯೋಸೆಫನ್ನು ಧರಿಸಿದ ಕೆಲವು ಡ್ರೆಸ್ಗಳು ನೋಡುವಾಗ ನಮಗೆಲ್ಲರಿಗೆ ಡ್ರೆಸ್ ಇಷ್ಟ ಅಲ್ಲ. ಹೊಸ ಡ್ರೆಸ್ ಚಿಕ್ಕ ಮಕ್ಕಳಿಗೆ, ಪ್ರಾಯಸ್ಥರಿಗೆ, ಹೆಣ್ಮಕ್ಕಳಿಗೆ, ಸ್ತ್ರೀ ಪುರುಷರಿಗೆ ಡ್ರೆಸ್ದೊಂದು ವ್ಯಾಮೋಹ ಇರ್ತದೆ, ಡ್ರೆಸ್ನ ಮೇಲೆ ಒಂದು ಪ್ರೀತಿ ಇರ್ತದೆ ಎಲ್ಲರಿಗೆ. ಈಗ ಪ್ರಾಯದವರು ಒಂದು ಹೊಸ ಬಟ್ಟೆ ಬೇಡ ಅಂತ ಹೇಳ್ತಾರೆ, ಇಲ್ಲ. ಚಿಕ್ಕ ಮಕ್ಕಳನ್ನ ಹಿಡಿದು ಎಲ್ಲ ವಯೋಮಿತಿ, ಎಲ್ಲ ಏಜ್ ಗ್ರೂಪ್ನವರಿಗೆ ಏನಂತ ಹೇಳಿದ್ರೆ ಡ್ರೆಸ್ನ ಮೇಲೆ ಒಂದು ವ್ಯಾಮೋಹ ಇರ್ತದೆ. ಹಬ್ಬ ಬರೋವಾಗ ಒಂದು ಡ್ರೆಸ್ ಬೇಕು, ಹುಟ್ಟಹಬ್ಬಕ್ಕೆ ಒಂದು ಡ್ರೆಸ್ ಬೇಕು, ಮದುವೆಗೊಂದು ಡ್ರೆಸ್ ಬೇಕು, ಪ್ರತಿಯೊಂದು ಫಂಕ್ಷನಿಗೆ ಒಂದು ಡ್ರೆಸ್ ಬೇಕು ಕೆಲವರಿಗೆ, ಪ್ರತಿಯೊಂದು ಫಂಕ್ಷನಿಗೆ. ಆದರೆ ಕೆಲವು ಡ್ರೆಸ್ಗಳು ನಮಗೆ ಜ್ಞಾಪಕದಲ್ಲಿ ಇರ್ತದೆ, ಮರೀಲಿಕ್ಕೆ ಆಗೋದಿಲ್ಲ. ಎಲ್ಲ ಡ್ರೆಸ್ ಅಲ್ಲ, ಅನೇಕ ವಿಧವಾದ ನೀವು ಡ್ರೆಸ್ಸನ್ನು ಧರಿಸಿರ್ಬೋದು ನಿಮ್ಮ ಜೀವಮಾನದಲ್ಲಿ. ಜ್ಞಾಪಕ ಮಾಡಿಕೊಳ್ಳಿ, ನೀವು ಧರಿಸಿದ ಕೆಲವು ಡ್ರೆಸ್ಗಳು ನಿಮ್ಮ ಜ್ಞಾಪಕದಲ್ಲಿ ಇರ್ತದೆ. ಫಾರ್ ಎಕ್ಸಾಂಪಲ್, ಮದುವೆ ಡ್ರೆಸ್ ಮರೀಲಿಕ್ಕೆ ಆಗ್ತದ? ಹೆಂಡತಿಯ ಕೈ ಹಿಡಿದು ಸೂಟ್ ಹಾಕಿಕೊಂಡು ಎಂಟ್ರಿ ಆದದ್ದು, ಸೂಟು ಬೂಟ್ ಹಾಕಿಕೊಂಡು ಅಲ್ವಾ, ಗವನ್ ಹಾಕಿಕೊಂಡು ನೀವು ಮದುವೆಗೆ ಪ್ರವೇಶ ಮಾಡಿದ್ದು, ಕವನೆಂಟ್ ಮಾಡಿದ್ದು ಡ್ರೆಸ್ ಮರೀಲಿಕ್ಕೆ ಆಗೋದಿಲ್ಲ. ಆ ಡ್ರೆಸ್ಸನ್ನು ಮರೀಲಿಕ್ಕೆ ಆಗೋದಿಲ್ಲ. ಪ್ರೀತಿಯಿಂದ ಬರ್ಡೇಗೆ ಕೊಟ್ಟಂಥ ಗಿಫ್ಟ್ ಡ್ರೆಸ್
ಅದು ತುಂಬ ವ್ಯಾಲ್ಯೂಡ್ ಅಲ್ಲ? ಬರ್ಡೇಗೆ ಕೊಟ್ಟಂಥ ಗಿಫ್ಟು, ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಕೊಟ್ಟಂಥ ಡ್ರೆಸ್, ಅದು ಹುಟ್ಟೊಬ್ಬಕ್ಕೆ ಅಥವಾ ಫಸ್ಟ್ ಸ್ಯಾಲ್ರಿಲಿ ನೀವು ಡ್ರೆಸ್ ತಗೊಂಡ್ರೆ, ಭಾಳ ಕಷ್ಟದ ಕೆಲಸ, ಕಷ್ಟಪಟ್ಟು ಫಸ್ಟ್ ಸ್ಯಾಲ್ರಿ ಸಿಕ್ಕಿತ್ತು, ಆ ಫಸ್ಟ್ ಸ್ಯಾಲ್ರಿ ಹೋಗಿಕೊಂಡು ನೀವೊಂದು ಡ್ರೆಸ್ ತಗೊಂಡ್ರೆ ಅದೆಷ್ಟು ವ್ಯಾಲ್ಯೂಡ್ ಅಲ್ವಾ? ಯಾಕೆ ಅಷ್ಟು ನೀವು ಪ್ರೈಸ್ ಪೇ ಮಾಡಿಕೊಂಡು ಹಣ ಸಂಪಾದನೆ ಮಾಡಿಕೊಂಡು ಕಷ್ಟಪಟ್ಟು ದುಡಿದು ನೀವೇ ನಿಮ್ಮ ಸ್ವಂತದಿಂದ, ಡ್ಯಾಡಿ ಮಮ್ಮಿನ ಹಣದಿಂದಲ್ಲ, ನೀವೇ ಸ್ವಂತ ಹಣದಿಂದ ನೀವು ಕ್ರಯಕ್ಕೆ ತೆಗೆದುಕೊಂಡ ಡ್ರೆಸ್ ಅದು ಭಾಳ ವ್ಯಾಲ್ಯೂಡ್. ಗ್ರ್ಯಾಜುಯೇಷನ್ ಒಂದೊಂದು ಡ್ರೆಸ್ ಕೋಡಿಗೆ ಹೆಸರಿರ್ತಲ್ಲ, ಅದಕ್ಕೆ ಅಕಾಡೆಮಿಕ್ ಡ್ರೆಸ್ ಹೇಳ್ತಾರಲ್ಲ, ಗ್ರ್ಯಾಜುಯೇಷನ್ ಡ್ರೆಸ್ ಕಲ್ತು ಎಲ್ಲ ಆದ ನಂತರ ಸಿಗ್ತದಲ್ಲ, ಕೋಟ್ ಸಿಗ್ತದೆ, ತಲೆಗೊಂದು ಟೋಪಿ ಸಿಗ್ತದೆ, ಅದು ಡ್ರೆಸ್ ಜ್ಞಾಪಕದಲ್ಲಿ ಇರ್ತದಲ್ವಾ, ಅದನ್ನು ಮರೀಲಿಕ್ಕೆ ಆಗುವುದಿಲ್ಲ. ಆದರೆ ಇವತ್ತು ಯೋಸೇಫನು ಧರಿಸಿದಂಥ ಉಡುಪುಗಳು ನಮಗೆ ಲೆಸನನ್ನು ತಿಳಿಸ್ತದೆ, ಕೆಲವು ನಮಗೆ ಪಾಠಗಳನ್ನು ಅದು ತಿಳಿಸುವಂಥದ್ದಾಗಿದೆ, ಆದ್ದರಿಂದ ನಾವು ಕಲಿಯೋದು ಭಾಳ ಅವಶ್ಯವಾಗಿದೆ. ಇದು ನಮ್ಮ ಸ್ಪಿರಿಚುವಲ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಆಶೀರ್ವಾದವಾಗಿರ್ತದೆ. ಯೋಸೇಫನು ಧರಿಸಿದಂಥ ಕೋಟ್ ಆಫ್ ಮೆನಿ ಕಲರ್ಸ್. ಆ ಕೋಟು ಒಂದು ಬಣ್ಣದಲ್ಲ, ನೀಲಿ ಬಣ್ಣ, ವೈಟ್ ಬಣ್ಣ, ರೆಡ್, ಹಸಿರು, ಎಲ್ಲ ಕಲರ್ನಿಂದ ಮಿಕ್ಸ್ ಮಾಡಿದಂಥ ಒಂದು ಬಟ್ಟೆ. ಯೋಸೇಫನು ನಾವು ನೋಡ್ತೇವೆ, ಯೋಸೇಫನಿಗೆ ಅವನ ತಂದೆ ಇಸ್ರಾಯೇಲನ್ನು ಯಾಕೋಬನು ಗಿಫ್ಟ್ ಕೊಟ್ಟಂದ, ಫಸ್ಟ್ ಗಿಫ್ಟ್ ಕೊಟ್ಟಂದ ಬಟ್ಟೆ ನಿಲುವಂಗಿ ಎಂಬುದಾಗಿ ಹೇಳ್ತದೆ. ನಿಲುವಂಗಿ ಅಂದ್ರೇನು? ನೀಲಂಗಿ. ಇದು ಉದ್ದನೆಯ ಒಂದು ಏನಾಗ್ತದೆ ಅಂತ ಹೇಳಿದ್ರೆ ಡ್ರೆಸ್ ಆಗಿದೆ, ಮೇಲಿನಿಂದ ಕೆಳಗೆ ತನಕ ಇರುವಂಥ ಒಂದು ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ, ಜೀವಿಷ್ಣವರು ಧರಿಸುವಂಥ ಬಟ್ಟೆ ನಮಗೆ ಗೊತ್ತಿದೆ, ಮೇಲಿನಿಂದ ಕೆಳಗಿರುವ ತನಕ ಡ್ರೆಸ್. ಇದು ಬರೀ ವೈಟ್ ಡ್ರೆಸ್ ಅಲ್ಲ, ಇದು ಅನೇಕ ಬಣ್ಣಗಳಿಂದ ಕೂಡಿದ ಡ್ರೆಸ್ ಆಗಿತ್ತು, ಅನೇಕ ಕಲರ್ಫುಲ್ ಡ್ರೆಸ್, ನೀಲಿ, ವೈಟ್ ಎಲ್ಲ ಎಂಬ್ರಾಯ್ಡರಿ ಇದ್ದಂಥ ನೋಡ್ತೇವೆ, ಅನೇಕ ಬಣ್ಣಗಳಿಂದ ಡಿಸೈನ್ ಮಾಡಿದಂಥ ಡ್ರೆಸ್ ಇದಾಗಿತ್ತು. ಒಂದನೇದಾಗಿ. ಎರಡನೇದಾಗಿ ಇದು ಡ್ರೆಸ್ ಕಾಸ್ಟ್ಲಿ, ತುಂಬ ಬೆಳೆಯುವಂಥ ಡ್ರೆಸ್. ಇಸ್ರಾಯೇಲನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟಂಥ ಡ್ರೆಸ್ ಯಾಕೆ ಕೊಟ್ಟಿದ್ದಾನೆ? ಪ್ರೀತಿಸಿ ನಿಲುವಂಗಿಯನ್ನು ಮಾಡಿ ಕೊಟ್ಟನು. ಹೇಗೆ ಕೊಟ್ಟವನು? ಸುಮ್ಮನೆ ಕೊಡಲಿಲ್ಲ, ಅವನು ತುಂಬ ಪ್ರೀತಿ ಮಾಡ್ತಿದ್ದ, ಅವನನ್ನು ತುಂಬ ಪ್ರೀತಿ ಮಾಡ್ತಿದ್ದ. ಎಲ್ಲ ಮಕ್ಕಳಿಗಿಂತ ಯೋಸೇಫನನ್ನು ಇಸ್ರಾಯೇಲನು ಯಾಕೋಬನು ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ. ಎರಡು ರೀಸನ್ಗೆ. ಮೊದಲನೇ ರೀಸನ್ ಏನಂತ ಹೇಳಿದ್ರೆ ಅವನಿಗೆ ಪ್ರಾಯದಲ್ಲಿ ಮುಪ್ಪಿನಲ್ಲಿ ಮಗ ಹುಟ್ಟಿದ. ಎರಡನೇದಾಗಿ ನಾವು ನೋಡ್ತಿದ್ದೇವೆ, ಎರಡನೇ ವಚನದಲ್ಲಿ ಸಹೋದರರು ಕೆಟ್ಟ ಕೆಲಸ ಮಾಡುವಾಗ ಅವನು ಬಂದು ತಂದೆಗೆ ರಿಪೋರ್ಟ್ ಮಾಡ್ತಿದ್ದ. ಯಾಕೋಬನ ಮಕ್ಕಳ ಚರಿತ್ರೆ, ಯೋಸೇಫನ 17 ವರ್ಷದವನಾಗಿ ಇನ್ನೂ ಹುಡುಗನಾಗಿದ್ದು, 17 years ಯಂಗ್ ಏಜ್. ಯೋಸೇಫನ ಏಜ್ ಕಾಲೇಜಿಗೆ ಹೋಗುವಂಥ ಏಜ್, ಅವನು ಯಂಗ್ ಏಜ್, ಅನೇಕ ಕನಸುಗಳನ್ನು ನೋಡುವಂಥ, ಶರೀರದ ಆಶೆ ಆಕಾಂಕ್ಷೆಗೆ ಅಟ್ರಾಕ್ಷನ್ಗೆ ಒಳಗಾಗುವಂಥ 17ನೇ ಅರೆಯ. ಇಲ್ಲಿ ನಾವು ನೋಡ್ತೇವೆ ಅವನೇನು ಮಾಡ್ತಿದ್ದಂತೆ, ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಎಲ್ಲ ಸಹೋದರರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಏನಿದೆ ದೇವರ ವಾಕ್ಯ ಹೇಳ್ತದೆ, ಜೋಸೆಫ್ ಬ್ರಾಟ್ ಎ ಬ್ಯಾಡ್ ರಿಪೋರ್ಟ್ ಟು ದೆಮ್ ಟು ಹಿಸ್ ಫಾದರ್. ಅವನು ರಿಪೋರ್ಟ್ ಮಾಡ್ತಿದ್ದ. ಮೊದಲನೇಗೆ ಮುಪ್ಪಿನಲ್ಲಿ ಹುಟ್ಟಿದ ಪ್ರಾಯದಲ್ಲಿ. ಅದರ ಮೂಲ ಅರ್ಥ ಏನಂದರೆ, ಮುಪ್ಪಿನಲ್ಲಿ ಹುಟ್ಟಿದಂತಂದರೆ ಇವನು ಇಸ್ರಾಯೇಲ್ನ ಶಕ್ತಿಯಿಂದ, ದೇಹದ ಶಕ್ತಿಯಿಂದ ಹುಟ್ಟಿದವನಲ್ಲ, ದೇವರಿಂದ ಹುಟ್ಟಿದವನು. ಆಮೇಲೆ ದೇವರಿಂದ ಹುಟ್ಟಿದವನು, ಮತ್ತು ಇಸ್ರಾಯೇಲ್ನ ಪ್ರಾರ್ಥನೆಗೆ ಉತ್ತರವಾಗಿ ಹುಟ್ಟಿದವನು, ಪ್ರೇಯರ್ ಮೂಲಕ ಹುಟ್ಟಿದವನು. ಮತ್ತೆ ನಾವು ನೋಡ್ತಿದ್ದೇವೆ ದೇವರಿಂದ ಹುಟ್ಟಿದವನು ಆಗಿದ್ದ. ಆದ್ದರಿಂದ ಈ ಎರಡು ರೀಸನ್ಗೋಸ್ಕರ ಅವನು ಏನು ಮಾಡ್ತಿದ್ದ ಅಂತ ಹೇಳಿದ್ರೆ, ಯೋಸೇಫನನ್ನು ಅತಿಯಾಗಿ ಅವನು ಪ್ರೀತಿ ಮಾಡ್ತಿದ್ದ. ಹಾಗಾದರೆ ಈ ನಿಲುವಂಗಿ ಏನಾಗಿದೆ? ಗಾರ್ಮೆಂಟ್ ಆಫ್ ಲವ್, ದ ಕೋಟ್ ಆಫ್ ಲವ್. ಮೊದಲನೇ ಗಾರ್ಮೆಂಟ್ ಏನಂತ ಹೇಳಿದ್ರೆ, ಯೋಸೇಫನ ಕೆಲವು ವಸ್ತ್ರದ ಬಗ್ಗೆ ನಾನು ತಿಳಿಸ್ತೀನಿ ನಿಮಗೆ. ಫಸ್ಟ್ ಗಾರ್ಮೆಂಟ್ ಯಾವುದಂದರೆ ಗಾರ್ಮೆಂಟ್ ಆಫ್ ಲವ್. ಅದು ಪ್ರೀತಿಯ, ತಂದೆ ಕೊಟ್ಟಂಥ ಪ್ರೀತಿಯ ಉಡುಪಾಗಿತ್ತು. ಆಮೇಲೆ ಹೇಳ್ಬೋದಾ? ತಂದೆ ಮಗನಿಗೆ ಕೊಟ್ಟಂಥ ಪ್ರೀತಿಯ ಉಡುಪು. ಈ ಉಡುಪು ಎಷ್ಟು ಕಾಸ್ಟ್ಲಿ ಇದೆ ಗೊತ್ತಾ?
ವೆರಿ ಎಕ್ಸ್ಪೆನ್ಸಿವ್. ಇದು ನಿಲುವಂಗಿ ಮಾತ್ರ ಅಲ್ಲ, ಉದ್ದನೆಯ ಡ್ರೆಸ್ ಮಾತ್ರ ಅಲ್ಲ, ಇದು ಬಹಳ ಬೆಲೆಯುಳ್ಳಂಥ ವಸ್ತ್ರ. ಆರ್ಡಿನರಿ ವಸ್ತ್ರವಲ್ಲ, ಅನೇಕ ಬಣ್ಣಗಳಿಂದ ಕೂಡಿದ ಎಂಬ್ರಾಯ್ಡರಿ ಮಾಡಿದಂಥ, ಡಿಸೈನ್ ಮಾಡಿದಂಥ ಬಟ್ಟೆಯಾಗಿತ್ತು. ಕಾಸ್ಟ್ಲಿ ಬಟ್ಟೆ ಆಗಿತ್ತು, ಪ್ರೀತಿಯ ಬಟ್ಟೆ ಆಗಿತ್ತು, ಆದರೆ ದ್ವೇಷಕ್ಕೆ ಕಾರಣವಾದ ಬಟ್ಟೆ ಆಗಿತ್ತು. ಆ ಬಟ್ಟೆಯನ್ನು ಅವರು ದ್ವೇಷ ಮಾಡಿದರು. ಸಹೋದರ ಏನು ಮಾಡಿದರು? ಆ ಬಟ್ಟೆಯನ್ನು ದ್ವೇಷ ಮಾಡಿದರು. ಯೋಸೇಫನ ಬಗ್ಗೆ ಯಾಕೆ ನಾನು ಮಾತಾಡ್ತೇನೆ ಅಂತ ಹೇಳಿದ್ರೆ, ಎ ಟೈಪ್ ಆಫ್ ಕ್ರೈಸ್ಟ್. ಆತನು ಯೇಸು ಕ್ರಿಸ್ತನಿಗೆ ಏನಾಗಿದ್ದಾನೆ ಅಂತ ಹೇಳಿದ್ರೆ, ಆತನು ಪ್ರತಿರೂಪವಾಗಿದ್ದಾನೆ. ಎಲ್ಲ ಓಲ್ಡ್ ಟೆಸ್ಟಿಮೆಂಟ್ ಕ್ಯಾರೆಕ್ಟರ್ ನಾವು ನೋಡ್ತೇವೆ, ಪ್ರತಿಯೊಂದು ಸ್ಥಳ ಅದಕ್ಕೆ ಮೀನಿಂಗ್ ಇದೆ. ಅದು ನ್ಯೂ ಟೆಸ್ಟಿಮೆಂಟ್ನಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನೇ ತೋರಿಸುವಂಥದ್ದಾಗಿದೆ. ಓಲ್ಡ್ ಟೆಸ್ಟಿಮೆಂಟ್ನ ಪ್ರವಾದಿಯನ್ನು ನಾವು ನೋಡೋದಾದ್ರೆ, ಎಲೈಜಾ ದ ಗ್ರೇಟ್ ಪ್ರಾಫಿಟ್ ಅನ್ನು ನಾವು ನೋಡೋದಾದ್ರೆ, ಅವನು ಮೇಲಕ್ಕೆ ಎತ್ತಲ್ಪಟ್ಟ ನಿಮ್ಮದಾಗಿ ದೇವರ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನು ಕೂಡ ಪುನರ್ತನಾಗಿ ಮೇಲಕ್ಕೆ ಎತ್ತಲ್ಪಟ್ಟನು. ಎಲೀಷನು ಸಭೆಗೆ ಸೂಚಿಸಲ್ಪಟ್ಟಿದ್ದಾನೆ. ಎಲಿಯನು ಮೇಲಕ್ಕೆ ಎತ್ತಲ್ಪಟ್ಟಾಗ, ಎಲೀಷನು ಆತನನ್ನು ದೃಷ್ಟಿಸಿದಾಗ ಅವನ ಏನಾಯ್ತಂದ್ರೆ ನಾವು ನೋಡ್ತೇವೆ, ಬ್ಲ್ಯಾಂಕೆಟ್ ಅವನ ಮೇಲುದಕ್ಕೆ ಅವನ ಮೇಲೆ ಬಿತ್ತು. ಅವನು 2ರಷ್ಟು ಅನಾಯಿಂಟಿಂಗ್ ಅನ್ನು ಹೊಂದಿಕೊಂಡ. ಮಿರಕಲ್ ಅವನು 16 ಮಾಡಿದರೆ, ಇವನ್ ಡಬಲ್ ಮಿರಕಲ್ 32 ಮಿರಕಲ್ ಮಾಡಿದ ಎಲೀಷನು. ಸತ್ಯವೇದದಲ್ಲಿ ರೆಕಾರ್ಡ್ ಇದೆ. ಅದೇ ರೀತಿ ನೋಡ್ತೇವೆ, ಎಲಿಯ ಪ್ರವಾದಿ ಯೇಸು ಕ್ರಿಸ್ತನಿಗೆ ಸೂಚಿಸ್ತಾನೆ. ಯೇಸು ಕ್ರಿಸ್ತನ ಮೇಲೆ ಕೆತ್ತಲ್ಪಟ್ಟ ಎಲೀಷನು ಸಭೆಗೆ ಯೇಸು ಕ್ರಿಸ್ತನ ಮೇಲೆ ಕೆತ್ತಲ್ಪಟ್ಟಾಗ ಡೇ ಆಫ್ ಪೆಂಟೆಕೋಸ್ಟ್ ಪವಿತ್ರಾತ್ಮನನ್ನು ಸಭೆಯ ಮೇಲೆ ಸುರಿಸಿದ. ಆಮೇಲೆ ಸಭೆಯ ಆರಂಭವಾಯಿತು, ಸಭೆ ಚಲಿಸಿತು, ಸಭೆ ಮೂವ್ಮೆಂಟ್ ಆರಂಭವಾಯಿತು. ದೇವರ ಮಹಿಮೆ ಇಳಿದು ಬಂತು ಸಭೆ ಒಳಗೆ. ಆದ್ದರಿಂದ ನಾವಿಲ್ಲಿ ನೋಡ್ತಿದ್ದೇವೆ, ಯೋಸೇಫನ ಟೈಪ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ್ನು 30 ಬೆಳ್ಳಿ ಸಿಲ್ವರ್ ಬೆಳ್ಳಿ ನಾಣ್ಯಗಳಿಗೆ ಮಾರಿದರು ಯೂದನು. 30 ಶೆಕೆಲ್. ಒಂದು ಶೆಕೆಲ್ ಇಸ್ರೇಲ್ನ ಇವತ್ತಿನ ಪ್ರೈಸ್ ನೋಡಿದ್ರೆ 22 ರೂಪೀಸ್ ಏನಿದೆ ವ್ಯಾಲ್ಯೂ ಅದರದು. ಒಂದು ಶೆಕೆಲ್ ಬೆಳ್ಳಿ ನಾಣ್ಯಕ್ಕೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 30 ಬೆಳ್ಳಿ ನಾಣ್ಯಕ್ಕೆ. ಆದರೆ ಯೋಸೇಫನನ್ನು 20 ಬೆಳ್ಳಿ ನಾಣ್ಯಕ್ಕೆ ಅವನ ಸಹೋದರರು ಏನು ಮಾಡಿದೆ ಅಂತ ಹೇಳಿದ್ರೆ ಮಾರಿದ್ರು ಐಗುಪ್ತರಿಗೆ. ಎಷ್ಟು ಬೆಳ್ಳಿ ನಾಣ್ಯಕ್ಕೆ? 20. ಯೇಸುವನ್ನು 30 ಬೆಳ್ಳಿ ನಾಣ್ಯಕ್ಕೆ ಮಾರಿದ್ರು, ಯೋಸೇಫನನ್ನು 20 ಬೆಳ್ಳಿ ನಾಣ್ಯಕ್ಕೆ ಮಾರಿದ್ರು. ಯೋಸೇಫನ್ನು 20 ಬೆಳ್ಳಿ ನಾಣ್ಯಕ್ಕೆ ಯಾಕೆ ಮಾರಿದ್ರೆ, ಆ ಟೈಮ್ನಲ್ಲಿ, ಆ ಸಮಯದಲ್ಲಿ ಒಬ್ಬ ಗುಲಾಮನ ಪ್ರೈಸ್ ಇದ್ದದನ್ನೇ 20 ಶೆಕೆಲ್, ಜೀವಮಾನವೆಲ್ಲ. ಅವನು ಇವರಿಗೆ 20 ನಾಣ್ಯ ಸಿಕ್ಕಿತು, ಜಾಲಿ 12 ಮಂದಿಗೆ ಕೂಡ. ಯೂದನಿಗೆ ಆ ಹಣ ಕೈಯಲ್ಲಿ ಹಿಡಿದುಕೊಂಡು 30 ಬೆಳ್ಳಿ ನಾಣ್ಯ ಇಟ್ಕೊಂಡು ಯೇಸುವನ್ನು ಹಿಡಿದು ಕೊಟ್ಟರೆ ಅವನಿಗೆ ಸಮಾಧಾನ ಸಿಗಲಿಲ್ಲ. ಅಯ್ಯೋ, ನೀತಿವಂತನನ್ನು ನಾನೇನು ಮಾಡಿದೆ, ನಾನು ಹಿಡಿದು ಕೊಟ್ಟೆ, ಆತನು ಶಿಲುಬೆಗೆ ಹಾಕಿದೆ, ಜೀವನಾಯಕ ನಾನು ಕೊಲ್ಲಿಸಿದೆ, ಆದ್ದರಿಂದ ಅವನು ಏನು ಮಾಡ್ತಿದ್ದಾನೆ, ನಾನು ಅಪರಾಧ ಮಾಡಿದೆ. ಅದು ನಮಗೆ ಗೊತ್ತಿಲ್ಲ, ಅದು ನಿನ್ನ ಮೇಲಿರಲಿ. ಅವನು ಕೊಂಡೋಗಿ ಅದನ್ನು ಹೊಲದಲ್ಲಿ ಬಿಸಾಡಿದ. ಆ ಹೊಲಕ್ಕೆ ಇವತ್ತು ಕೂಡ ಹೆಸರು ಏನಿದೆ, ಜೀವ ಹತ್ಯೆಯ ಹೊಲ ಎಂಬುದಾಗಿ. ಆ 30 ಯೋಸೇಫನು 20 ಬೆಳ್ಳಿಕ್ಕೆ ಮಾರಲ್ಪಟ್ಟನು. ಫೈನಲ್ ಯೇಸು ಸ್ವಾಮಿ ನೋಡ್ತೇವೆ, ಶಿಲುಬೆಗೆ ಹೋಗುವಾಗ, ತನ್ನವರೇ ತನ್ನನ್ನು ಶಿಲುಬೆಗೆ ಹಾಕುವಾಗ ಯೇಸು ಹೇಳಿದಂಥ ಮಾತು, ಅವರನ್ನು ಕ್ಷಮಿಸು, ಅವರನ್ನು ಕ್ಷಮಿಸು. ಗಾರ್ಮೆಂಟ್ ಆಫ್ ಫಾರ್ಗಿವ್ನೆಸ್, ಗಾರ್ಮೆಂಟ್ ಆಫ್ ಲವ್, ಗಾರ್ಮೆಂಟ್ ಆಫ್ ಫಾರ್ಗಿವ್ನೆಸ್. ಯೋಸೇಫನು ಧರಿಸಿದ ಕಲರ್ ಡ್ರೆಸ್ ನಮಗೆ ಕೊಡುವಂಥ ಸ್ಪಿರಿಚುವಲ್ ಲೆಸನ್. ಸೇಮ್ ಯೋಸೇಫನು ಏನು ಮಾಡಿದ, ಯೋಸೇಫನನ್ನು ಅವರ ಸಹೋದರರು ಏನು ಮಾಡಿದರು, ಅವನನ್ನು ಬರಿದಾದ ಗುಂಡಿಗೆ, ಡೀಪ್ ಗುಂಡಿಗೆ ಹಾಕಿದ್ರು. ಆ ಕತ್ತಲಲ್ಲಿ, ಆ ದೂರದ ದೇಶದಲ್ಲಿ, ಅಲ್ಲಿಂದ ಎತ್ತಿಕೊಂಡು ಏನು ಮಾಡಿದ್ರು, ಅವನನ್ನು ಐಗುಪ್ತರಿಗೆ ಮಾರಿದ್ರು. ಐಗುಪ್ತದಿಂದ ಅವನು ಸೆರೆಮನೆಗೆ ಹೋದ. ಆದರೆ ಸೆರೆಮನೆಯಿಂದ ಪ್ಯಾಲೇಸ್ಗೆ ಬರುವಾಗ ಫೈನಲಿ ನಾವು ನೋಡ್ತಿದ್ದೇವೆ, ಏನು ಮಾಡ್ದ, ತನ್ನ ಸಹೋದರನ್ನು ಅವರು ಕ್ಷಮಿಸಿದವನು. ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಮಾರಿದ್ರು. ಈಗ ಅವನು ಅರಸನಾಗಿದ್ದಾನೆ, ಮಂತ್ರಿ ಆಗಿದ್ದಾನೆ, ಐಗುಪ್ತ ದೇಶಕ್ಕೆಲ್ಲ ರಥದಲ್ಲಿ ಕೂತ್ಕೊಂಡಿದ್ದಾನೆ. ನ್ಯಾಯ ವಿಚಾರಿಸುವ ಎಲ್ಲ ಅಧಿಕಾರನಿಗೆ ಕೊಡಲ್ಪಟ್ಟಿದೆ.
ಎಲ್ಲ ಫಂಡ್ ಅವನ ಕೈಲಿದೆ, ಎಲ್ಲ ಬೆಳೆ ದವದಾಸ್ಯಗಳು ಅವನ ಕೈಲಿದೆ. ಆದರೂ ಕೂಡ ಅವನು ಏನು ಮಾಡ್ದ? ತನಗಿಷ್ಟ ಒಂದು ಚಿತ್ರಹಿಂಸೆ ಕೊಟ್ಟಂತ, ತನ್ನನ್ನು ಮಾರಿದಂಥ, ತನ್ನ ಫ್ಯೂಚರ್ನ ಹಾಳು ಮಾಡಿದಂಥ, ತನ್ನ ಭವಿಷ್ಯನ ಹಾಳು ಮಾಡಿದಂಥ ತನ್ನ ಸಹೋದರನ ಮೇಲೆ ಯಾವ ರೀತಿಯ ಅಗೆನ್ ಇಟ್ಕೊಳ್ಳಿಲ್ಲ, ಯಾವ ರೀತಿಯ ದ್ವೇಷ ಇಟ್ಕೊಳ್ಳ. ಬದಲಾಗಿ ಅವ್ರಿಗೆ ಹೇಳಿದ, ನೀವು ನನಗೆ ಕೇಡು ಮಾಡಿದ್ರಿ, ಆದರೆ ದೇವರು ನನಗೆ ಒಳ್ಳೆಯದನ್ನೇ ಮಾಡಿದ. ಆದ್ದರಿಂದ ಆ ಪ್ರೀತಿಯ ದೇವರ ನಿಮಿತ್ತ ನಾನು ನಿಮ್ಮನ್ನು ಏನು ಮಾಡ್ತೇನೆ? ಕ್ಷಮಿಸ್ತೇನೆ. ನಾನು ನಿಮಗೆ ಕೊರತೆಯಲ್ಲಿ, ಫ್ಯಾಮಿನ್ ಟೈಮಲ್ಲಿ, ಬರಗಾಲದ ಸಮಯದಲ್ಲಿ ಬೇಕಾದಷ್ಟು ಊಟವನ್ನು ನಾನು ನಿಮಗೆ ಕೊಡ್ತೇನೆ. ನಾನು 4 ಇಂಪಾರ್ಟೆಂಟ್ ವಸ್ತ್ರದ ಬಗ್ಗೆ ಮಾತಾಡ್ತೇನೆ. ಅದು ನಮ್ಮ ಸ್ಪಿರಿಚುವಲ್ ಲೈಫ್ಗೆ ಫೌಂಡೇಶನ್. ಮೊದಲನೆಯ ವಸ್ತ್ರ ಏನಂತ ಹೇಳಿದರೆ, ಅದು ತಂದೆಯಿಂದ ಕೊಡಲ್ಪಟ್ಟ ಪ್ರೀತಿಯ ಉಡುಪಾಗಿತ್ತು. ಆಮೇಲೆ ಗಾರ್ಮೆಂಟ್ ಆಫ್ ಲವ್, ತಂದೆ ಕೊಟ್ಟಂಥ ಪ್ರೀತಿಯ ಅದು ಏನಾಗಿತ್ತು ಅಂತ ಹೇಳಿದ್ರೆ ಬಟ್ಟೆಯಾಗಿತ್ತು ಯೋಸೇಫನಿಗೆ. ಎರಡನೇದಾಗಿ ನೋಡ್ತೇವೆ ಗಾರ್ಮೆಂಟ್ ಆಫ್ ಲಸ್ಟ್. ಮೂರನೆಯ ಬಟ್ಟೆ ಗಾರ್ಮೆಂಟ್ ಆಫ್ ಸಫರಿಂಗ್. ಕೊನೆಯದಾಗಿ 4th ಒನ್ ಗಾರ್ಮೆಂಟ್ ಆಫ್ ಆನರ್, ಗಾರ್ಮೆಂಟ್ ಆಫ್ ಪ್ಯಾಲೇಸ್. ಈಗ ಮೊದಲನೇದಾಗಿ ನಾವು ನೋಡ್ತಿದ್ದೇವೆ ಅವನಿಗೆ ಕೊಟ್ಟಂಥ ಬಟ್ಟೆ ಯಾವುದಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ಆ ಬಟ್ಟೆಯನ್ನು, ಕಾಸ್ಟ್ಲಿ ಬಟ್ಟೆಯನ್ನು ತನ್ನ ಮಗನಿಗೆ ಪ್ರೀತಿಯ ನಿಮಿತ್ತವಾಗಿ ಆತನು ಕೊಟ್ಟ. ಇದು ಏನನ್ನು ಸ್ಪೀಕಿಸ್ತದೆ? ಕೋಟ್ ಆಫ್ ಮೆನಿ ಕಲರ್ ಸ್ಪೀಕ್ಸ್ ಗಾಡ್ಸ್ ಕ್ಯಾರೆಕ್ಟರ್, ದೇವರ ಕ್ಯಾರೆಕ್ಟರ್. ನಾವು ಇವತ್ತು ಯಾವ ಕೋಟನ್ನು ಧರಿಸಿದ್ದೇವೆ? ಬಟ್ಟೆ. ನಮ್ಮ ಕ್ಯಾರೆಕ್ಟರ್ ಏನು? ನಮ್ಮ ಆ್ಯಟಿಟ್ಯೂಡ್, ಕ್ಯಾರೆಕ್ಟರ್. ಯೋಸೇಫನು ತಪ್ಪು ಮಾಡಿದಾಗ ತಂದೆಗೆ ತಿಳಿಸ್ತಿದ್ದ. ಯೋಸೇಫನು ಕ್ಯಾರೆಕ್ಟರ್ ನೋಡಿ, ನೀತಿವಂತನೇ. ಯಾವ ರೋಬನ್ನು ಆತನು ಬಟ್ಟೆನ ಹಾಕಿಕೊಂಡಿದ್ದಾನೆ? ಆತನು ತಂದೆ ಪ್ರೀತಿಯ ಬಟ್ಟೆ. ಅದು ಯಾವ ಕ್ಯಾರೆಕ್ಟರನ್ನು ತೋರಿಸ್ತದೆ? ನಮ್ಮ ಕ್ಯಾರೆಕ್ಟರ್, ನಮ್ಮ ಗುಣಗಳನ್ನು ತೋರಿಸ್ತದೆ. ನಾವು ಇವತ್ತು ಧರಿಸಿದಂಥ ಸ್ಪಿರಿಚುವಲ್ ನಮ್ಮ ಬಟ್ಟೆ ಏನು? ಗಾರ್ಮೆಂಟ್ ಆಫ್ ಸಾಲ್ವೇಷನ್, ರಕ್ಷಣೆಯ ವಸ್ತ್ರವನ್ನು ನಾವು ಧರಿಸಿಕೊಂಡಿದ್ದೇವೆ, ನೀತಿಯ ವಸ್ತ್ರವನ್ನು ನಾವು ಧರಿಸಿಕೊಂಡಿದ್ದೇವೆ. ಗಾಡ್ ಈಸ್ ಲವ್, ಗಾಡ್ ಈಸ್ ಲವ್. ದೇವರು ಪ್ರೀತಿಯ ದೇವರಾಗಿದ್ದಾನೆ. ನಿನ್ನನ್ನು ಪ್ರೀತಿಸ್ತಾನೆ. ಅದಕ್ಕಾಗಿ ಮನುಷ್ಯನಾಗಿ ಲೋಕಕ್ಕೆ ಆತನು ಬಂದಿದ್ದಾನೆ. ಇವತ್ತು ಆ ಪ್ರೀತಿಯ ವಸ್ತ್ರದಿಂದ ನಮ್ಮನ್ನು ಆತನು ಏನು ಮಾಡಿದ್ದಾನಂತೆ? ಆ ವಸ್ತ್ರವನ್ನು ನಮಗೆ ಕಾಣಿಕೆಯಾಗಿ ಕೊಟ್ಟಿದ್ದಾನೆ ತನ್ನ ರಕ್ತದ ಮೂಲಕ. ಆ ಬೆಲೆಯುಳ್ಳಂಥ ವಸ್ತ್ರ, ಆ ಪ್ರೀತಿಯ ವಸ್ತ್ರವನ್ನು ನಿನಗೆ ಆತನು ತೊಡಿಸಬೇಕಾದ್ರೆ ಆತನು ಎಷ್ಟು ಪ್ರೈಸ್ ಪೇ ಮಾಡಿದ್ದಾನೆ. ಆತನ ಮುಂದೆ ನೀನು ನಿಲ್ಲಬೇಕಾದ್ರೆ ಆ ವಸ್ತ್ರಕ್ಕೆ ಯೇಸುವ ಎಷ್ಟು ಕ್ರಯ ಕಟ್ಟಿದ್ದಾನೆ ಅಂತ ಹೇಳಿದ್ರೆ, ಕೀರ್ತನೆಗಾರನು 45ನೇ ಕೀರ್ತನೆ 13 ಮತ್ತು 14ನೇ ವಚನದಲ್ಲಿ ನಮಗೆ ತಿಳಿಸ್ತಾನೆ. ರಾಜಕುಮಾರಿಯ ವಸ್ತ್ರ, ರಾಜಕುಮಾರರ ಮುಂದೆ ನಿಲ್ಲುವಂಥ ವಸ್ತ್ರ ಹೇಗಿತ್ತೆಂಬುದಾಗಿ. Psalms 45 verse 13 and 14. ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟೋ ವೈಭವದಿಂದಿದ್ದಾಳೆ. ಅಂತಃಪುರದಲ್ಲಿ ರಾಜಕುಮಾರಿಯು ಏನಂತ ದೇವರ ವಾಕ್ಯ ಹೇಳ್ತದೆ? ಎಷ್ಟೋ ವೈಭವದಿಂದ ಇದ್ದಾಳೆ. ರಾಯಲ್ ಡಾಟರ್ ಇಸ್ ಆಲ್ ಗ್ಲೋರಿಯಸ್. ನಾವು ಎಲ್ಲಿದ್ದೆವು? ದೇವರ ವಾಕ್ಯ ಹೇಳ್ತದೆ, ಇವತ್ತು ಅಂತಃಪುರದಲ್ಲಿ ರಾಜಕುಮಾರಿಯ ವೈಭವದ ಆ ಸ್ಥಾನವನ್ನು ಕರ್ತ ನಮಗೆ ಕೊಟ್ಟಿದ್ದಾನೆ. ನಾವು ಕತ್ತಲಲ್ಲಿದ್ದೆವು, ಅಯೋಗ್ಯರಾಗಿದ್ದೆವು, ಯೋಗ್ಯತೆ ಇಲ್ಲದವರಾದಂಥ ನಮ್ಮನ್ನು ಆತನು ಪ್ರೀತಿಸಿ ಹುಡುಕಿ ರಕ್ಷಿಸಲು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದ. ಪಾಪಿಯಾದ ನಮ್ಮನ್ನು ಹುಡುಕಿ ರಕ್ಷಿಸಲು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದ. ದೇವರು ಮನುಷ್ಯನಾದ, ತನ್ನ ಮಹಿಮೆಯನ್ನು, ತನ್ನ ಪೊಸಿಷನ್, ತನ್ನ ಅಥಾರಿಟಿಯನ್ನು, ತನ್ನ ಸಿಂಹಾಸನವನ್ನು, ತನ್ನ ವಸ್ತ್ರವನ್ನು ಬರಿದು ಮಾಡಿಕೊಂಡು ನಾವು ನೋಡ್ತಿದ್ದೇವೆ. ಆತನು ಬೆಳಕಾಗಿ ಈ ಲೋಕಕ್ಕೆ ಆತನು ಮನುಷ್ಯನಾಗಿ ಬಂದ, ಮನುಷ್ಯ ಆಕಾರನಾಗಿ ಬಂದ. ಆ ಪ್ರೀತಿಯ ವಸ್ತ್ರವನ್ನು ಕೊಡಬೇಕಾದ್ರೆ ಯೇಸು ನನಗಾಗಿ ನಿನಗೆ ಎಂತ ತ್ಯಾಗ ಮಾಡಿದ್ದಾನೆ. ಇವತ್ತು ನಾನು ನೀನು ಧರಿಸಿದಂಥ ವಸ್ತ್ರ ಅದು ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯ ವಸ್ತ್ರವಾಗಿದೆ. ಗಾರ್ಮೆಂಟ್ ಆಫ್ ಲವ್. ಅದು ತಂದೆ ಲೋಕವನ್ನೇ ಪ್ರೀತಿಸಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದಾನೆ. ಆತನ ಮೇಲೆ ನಂಬಿಕೆ ಇಡುವ ಒಬ್ಬನಾದರೂ ನಾಶವಾಗದೆ ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕೆಂಬುದಾಗಿ ಕೊಟ್ಟಿದ್ದಾನೆ. ಇವತ್ತು ಯೇಸು ಕ್ರಿಸ್ತನು ಆ ಪ್ರೀತಿಯ ಬಟ್ಟೆಯನ್ನು ನನಗೆ ನಿನಗೆ ಕೊಟ್ಟಿದ್ದಾನೆ. ಇದಕ್ಕೋಸ್ಕರ ಯೇಸು ಸ್ವಾಮಿ ನಿನ್ನ ಪೊಸಿಷನ್ಗೋಸ್ಕರ ಗಾರ್ಮೆಂಟ್ ಆಫ್ ರಾಯಲ್ಟಿ, ನಮಗೆ ರಾಜ್ಯ ವಂಶಸ್ಥರ ವಸ್ತ್ರವನ್ನು ಆತ ನಮಗೆ ಕೊಟ್ಟಿದ್ದಾನೆ. ಇದನ್ನು ನಾವು ಮರೆಯಬಾರದು. ನಾವು ಎಲ್ಲಿದ್ದೆವು? ಇವತ್ತು ನಾವು ಎಲ್ಲಿದ್ದೇವೆ? ದೇವರ ಗ್ರೇಸ್, ದೇವರ ಮರ್ಸಿ, ದೇವರ ಫೇವರ್ ನಮಗೆ ಸಿಕ್ಕಿತ್ತು.
ನಾನು ಯೋಗ್ಯನಲ್ಲ ಈ ಸ್ಥಾನದಲ್ಲಿ ನಿಂತು ಇವತ್ತು ಕ್ರಿಸ್ತನ ವಾಕ್ಯನ ಪ್ರೀಚ್ ಮಾಡಲಿಕ್ಕೆ. ಆದರೆ ದೇವರ ಗ್ರೇಸ್, ದೇವರ ಮರ್ಸಿ, ದೇವರ ಕರುಣೆ, ಯೋಸೇಫನು ಪ್ರೀತಿಯಿಂದ ಯೋಸೇಫನಿಗೆ ಕೊಟ್ಟಂಥ ಉಡುಪು ಅದು ಏನಾಗಿತ್ತು ಅಂದರೆ ತಂದೆ ಕೊಟ್ಟಂಥ ಪ್ರೀತಿಯ ವಸ್ತ್ರವಾಗಿತ್ತು. ಇವತ್ತು ತಂದೆಯಾದ ದೇವರು ನಿನಗೆ ಪ್ರೀತಿಯ ವಸ್ತ್ರವನ್ನು ಕೊಟ್ಟಿದ್ದಾನೆ. ಅದು ರಕ್ಷಣೆಯ ವಸ್ತ್ರವಾಗಿದೆ. ಅದು ಯೇಸುವಿನ ರಕ್ತದ ಮೂಲಕ ಕ್ರಯಕ್ಕೆ ಕೊಳ್ಳಲ್ಪಟ್ಟಂಥ ವಸ್ತ್ರವಾಗಿದೆ. ಅದರ ಬೆಲೆ ಏನು? ಯೋಸೇಫನನ್ನು 20 ಬೆಳ್ಳಿ ನಾಣ್ಯಕ್ಕೆ, ಯೇಸು ಸ್ವಾಮಿನ 30 ಬೆಳ್ಳಿ ನಾಣ್ಯಕ್ಕೆ ಮಾರಿದರು. ಆದರೆ ಯೇಸು ಸ್ವಾಮಿಯ ಕ್ರಯ ಏನು? ದೇವರ ವಾಕ್ಯ ಹೇಳ್ತದೆ, ಆಕೆಯು ಯಾವ ವಸ್ತ್ರವನ್ನು ಧರಿಸಿದ್ದಾಳೆ? ಆಕೆಯು ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ಆಕೆಯು ಬುಟೇದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿ. ಇವತ್ತು ಯೇಸು ಕ್ರಿಸ್ತನು ರಾಜಾದಿರಾಜನು ಮಹಿಮೆಯ ಅರಸನಾಗಿ ಬರುವಾಗ ಆತನ ಮುಂದೆ ನಿಂತುಕೊಳ್ಳುವುದಕ್ಕೆ ನಮಗೆ ದೇವರ ವಾಕ್ಯ ಹೇಳ್ತದೆ ಏನಂತೆ? ಬೂಟೆದಾರಿ ಕಸೂತಿ ಕೆಲಸದ ಮಾಡಿದಂಥ ಬಟ್ಟೆಯನ್ನು ಕೊಟ್ಟಿದ್ದಾನೆ. ಈ ಪ್ರೀತಿಯ ವಸ್ತ್ರಕ್ಕೆ ಯೇಸು ಸ್ವಾಮಿ ಏನು ಪ್ರೈಸ್ ಪೇ ಮಾಡಿದ್ದಾನೆ ಗೊತ್ತಾ? ಈ ವಸ್ತ್ರವನ್ನು ಹೇಗೆ ಡಿಸೈನ್ ಮಾಡ್ತಾರೆ? 1000 ಟೈಮ್ಸ್ ಸೂಜಿ ಆ ಬಟ್ಟೆ ಮೇಲೆ ಹೋಗ್ತದೆ ಎಂಬ್ರಾಯ್ಡರಿ ಮಾಡಲಿಕ್ಕೆ, ಡಿಸೈನ್ ಮಾಡಲಿಕ್ಕೆ. ಕೆಲವು ಬಟ್ಟೆಲಿ ನಾವು ಡಿಸೈನ್ ನೋಡ್ತಿದ್ದೇವಲ್ಲ, ಕಾಸ್ಟ್ಲಿ ಎಕ್ಸ್ಪೆನ್ಸಿವ್, ಅದರ ಮೇಲೆ ಎಷ್ಟು ಸಲ ಸೂಜಿ ಹೋಗ್ತದೆ? 1000 ಟೈಮ್ಸ್ ಅದು ಎಣೆಯಲಿಕ್ಕೆ, ಅದು ಡಿಸೈನ್ ಮಾಡಲಿಕ್ಕೆ ಅದರ ಒಳಗೆ ಸೂಜಿ ಹೋಗ್ತದೆ. ಆ ಡ್ರೆಸ್ಸನ್ನು ಪ್ರಿಪೇರ್ ಮಾಡಬೇಕಾದ್ರೆ ಇವತ್ತು ಯೇಸು ಸ್ವಾಮಿ ಈ ಒಂದು ಪ್ರೀತಿಯ ವಸ್ತ್ರವನ್ನು ನನಗೆ ನಿನಗೆ ಕೊಡಬೇಕಾದ್ರೆ ಆಲೋಚನೆ ಮಾಡಿ. ಆ ಘೋರವಾದ ಶಿಲುಬೆಯ ಮರಣ, ಆತನ ಸಾಯುವಾಗ 3 hours ನಾವು ನೋಡ್ತಿದ್ದೇವೆ. ಫುಲ್ ಡಾರ್ಕ್ನೆಸ್. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಆ ದೇಶದಲ್ಲಿ ಕತ್ತಲೆ ಕವಿಯಿತು. ಯಾಕೆಂದರೆ ಇಡೀ ಮಾನವ ಕುಲದ ಪಾಪವು ಎಲ್ಲವೂ ಆತನ ಮೇಲೆ ಬಂತು. ಆತನ ಮೇಲೆ ಬಂತು. ಆತನ ವಸ್ತ್ರ ತೆಗೆದ್ರು, ಆತನ ವಸ್ತ್ರವನ್ನು ಬಿಚ್ಚಿದ್ರು, ಆತನ ವಸ್ತ್ರಕ್ಕೆ ಚೀಟಿ ಹಾಕಿದ್ರು, ಲಾಟ್ಸ್ ಹಾಕಿದ್ರು. ಆ ಬೆಳೆಯುಳ್ಳಂಥ ವಸ್ತ್ರ, ಯೇಸು ಧರಿಸಿದ ವಸ್ತ್ರ ರಾಜವಂಶಸ್ಥ ವಸ್ತ್ರವಾಗಿತ್ತು, ರಾಜಕುಮಾರನ ವಸ್ತ್ರವಾಗಿತ್ತು. ಅದಕ್ಕೋಸ್ಕರ ಅವರು ಅದನ್ನು ಬಿಸಾಡಲಿಲ್ಲ. ಅವರು ಅದನ್ನು ಏನು ಮಾಡಿದರು? ಲಾಟ್ಸ್ ಹಾಕಿದ್ರು. ಅದನ್ನು ಏನು ಮಾಡಿದ್ರು? ಪಾಲ್ ಮಾಡಿದರು. ಅವನ ವಸ್ತ್ರವನ್ನು ತೆಗೆದ್ರು. ಯಾಕೆ? ನನಗೆ ನಿನಗೆ ಪ್ರೀತಿಯ ವಸ್ತ್ರವನ್ನು ಕೊಡೋದಕ್ಕಾಗಿ, ನನಗೆ ನಿನಗೆ ರಕ್ಷಣೆ ವಸ್ತ್ರ ಕೊಡೋದಕ್ಕೋಸ್ಕರ ಯೇಸು ಶಿಲುಬೆಯಲ್ಲಿ ಪ್ರೈಸ್ ಪೇ ಮಾಡಿದ್ದಾನೆ, ಜಜ್ಜಲ್ಪಟ್ಟಿದ್ದಾನೆ. ಎಷ್ಟು ಆತನಿಗೆ ಪೆಟ್ಟು ಕೊಟ್ಟಿದ್ದಾರೆ ಆತನ ಶರೀರಕ್ಕೆ. ಮುಳ್ಳಿನ ಕಿರೀಟ, ಆಲೋಚನೆ ಮಾಡಿ. ಇದು ನಿನ್ನ ಪ್ರೀತಿಯ ನಿಮಿತ್ತ ಆತನು ಕೊಟ್ಟಂತ ಶ್ರೇಷ್ಠವಾದ ಬೆಲೆಯಾಗಿದೆ. ಆಮೇಲೆ ಯೇಸು ಪ್ರೈಸ್ ಪೇ ಮಾಡಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ವಸ್ತ್ರವು ಅದು ಬಹಳ ಎಕ್ಸ್ಪೆನ್ಸಿವ್ ವಸ್ತ್ರ, ಬೆಲೆ ಉಳ್ಳಂಥ ವಸ್ತ್ರವಾಗಿದೆ. ಪ್ರೀತಿಯ ವಸ್ತ್ರ ಮಾತ್ರವಲ್ಲ, ಆ ಕೃಪೆಯ ವಸ್ತ್ರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಯೋಸೇಫನಿಗೆ ಗ್ರೇಸ್ ಸಿಕ್ಕಿತು. ಯೋಸೇಫನನ್ನು ಮಾರಿದ್ರು ಅಂದ್ರೆ ಏನಾಯಿತು? ಪೊಟಿಫರನ ಮನೆಯಲ್ಲಿ ಅವನಿಗೆ ಏನು ಸಿಕ್ಕಿತು? ಅವನಿಗೆ ಗ್ರೇಸ್ ಸಿಕ್ಕಿತು. ದೇವರು ಅವನ ಸಂಗಡ ಇದ್ದದ್ರಿಂದ, ಗಾರ್ಮೆಂಟ್ ಆಫ್ ಗ್ರೇಸ್, ದೇವರು ಅವನ ಸಂಗಡ ಇದ್ದದ್ರಿಂದ ದೇವರ ವಾಕ್ಯ ಹೇಳ್ತದೆ ಏನಾಯ್ತಂತೆ? ಅವನಿಗೆ ಏನು ಸಿಕ್ಕಿತು? ದೇವರ ವಾಕ್ಯ ಹೇಳ್ತದೆ ಗ್ರೇಸ್ ಸಿಕ್ಕಿತು. ದೇವರು ಅವನ ಸಂಗಡ ಇದ್ದದ್ರಿಂದ ಪೋಟಿಫರನ ಮನೆಗೆ ಬ್ಲೆಸ್ಸಿಂಗ್ ಬಂತು. ಆದ್ದರಿಂದ ಪೋಟಿಫರನು ಅವನನ್ನು ಏನು ಮಾಡಿದಂತೆ? ಮನೆಯ ಎಲ್ಲ ಕೆಲಸದ ಮೇಲೆ ಅವನಿಗೆ ಏನು ಕೊಟ್ಟ ಅಂದಲ್ಲ, ಅದೇ ಜವಾಬ್ದಾರಿ ಕೊಟ್ಟ. ಗ್ರೇಸ್ ಅಂದರೆ ಏನು? ನಾವು ಅನೇಕ ಸಲ ನಾನು ಗ್ರೇಸ್ ಬಗ್ಗೆ ಪ್ರೀಚ್ ಮಾಡಿದೆ. ಆದರೆ ಇತ್ತೀಚಿನ ಸಮಯದಲ್ಲಿ ನನಗೆ ಒಂದು ಆಲೋಚನೆ ಬಂತು, ರೆವಲ್ಯೂಷನ್ ಬಂತು. ಗ್ರೇಸ್ ಅಂತ ಹೇಳಿದ್ರೆ ನಾವೇನು ಡಿಸರ್ವ್ ಮಾಡಲಿಲ್ಲ, ನಿಜ ಅಲ್ವಾ? ನಾವೇನು ಡಿಸರ್ವ್ ಮಾಡದೆ ಉಚಿತವಾಗಿ ನಮಗೆ ಕೊಟ್ಟಿದ್ದಾನೆ ದೇವರು. ನಾವೇನು ಸಂಪಾದನೆ ಮಾಡಿದೆ, ಗಳಿಸದೆ ದೇವರು, ಯೋಗ್ಯತೆ ಇಲ್ಲದಂತ ನಮಗೆ ಈ ಒಂದು ಸ್ಥಾನ ಕೊಟ್ಟಿದ್ದಾನೆ. ಆಮೇಲೆ ಯೋಗ್ಯತೆ ಇಲ್ಲಂತ ನಮಗೆ ಬೆಳೆಯುಳ್ಳಂಥ ವಸ್ತ್ರವನ್ನು ದೇವರು ಕೊಟ್ಟಿದ್ದಾನೆ, ಪ್ರೀತಿಯ ವಸ್ತ್ರವನ್ನು ನಮಗೆ ತೊಡಿಸಿದ್ದಾನೆ. ಗ್ರೇಸ್ ಅಂದ್ರೆ ಏನು? ನಾನು ಕೆಲಸನೇ ಮಾಡಲಿಲ್ಲ, ನನಗೆ ಸಂಬಳ ಬರ್ತದೆ ನನ್ನ ಅಕೌಂಟಿಗೆ, ಅದು ಗ್ರೇಸ್ ಅಲ್ವಾ? ಎಸ್ ಆರ್ ನೋ? ಕೆಲಸ ಮಾಡಿದವರಿಗೆ ಸಾಯಂಕಾಲ ಮಜೂರಿ ಸಿಗ್ತದೆ, ಬೆಳಗಿಂದ 8 ತಾಸು ಕೆಲಸ ಮಾಡಿದವನಿಗೆ ವೇಜಸ್ ಸಿಗ್ತದೆ, ಅದು ಗ್ರೇಸ್ ಅಲ್ಲ. ನಾನು ಮಾತಾಡ್ತಿದ್ದೇನೆ, ನಾನು ಕೆಲಸನೇ ಮಾಡಲಿಲ್ಲ ಇವತ್ತು, ನಾನು ಕೆಲಸ ಮಾಡಿದೆ ನನಗೆ ಊಟ ಕೊಡ್ತಿದ್ದಾನೆ, ನಾನು ಕೆಲಸ ಮಾಡಿದ ನನ್ನ ಅಕೌಂಟಿಗೆ ಸಂಬಳ ಬರ್ತದೆ. ಅರ್ಥ ಮಾಡಿಕೊಳ್ಳಿ ನಾನು ಮಾತಾಡುವಂಥದ್ದು. ನಾನು ಏನು ಮಾಡಲಿಲ್ಲ, ನಥಿಂಗ್, ನಾನು ಏನು ದುಡಿಲಿಲ್ಲ, ಏನು ಪ್ರಯಾಸ ಪಡಲಿಲ್ಲ, ಆದರೆ ಆತ ನನ್ನನ್ನು ಪೋಷಿಸ್ತಾನೆ. ಇದು ಗ್ರೇಸ್, ಇದು ದೇವರ ಕೃಪೆ. ನಾವು ಏನು ಮಾಡದಿದ್ರೂ ಕೂಡ
ಆತನು ಮನುಷ್ಯನಾಗಿ ಬಂದು ನಮಗೋಸ್ಕರ ಕ್ರಯ ಕೊಟ್ಟು ಆ ಪಾಪದ ಕೆಸರು ನಮ್ಮನ್ನು ಮೇಲೆ ಕೆತ್ತಿ ತನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಿ ಪರಲೋಕ ರಾಜ್ಯದಲ್ಲಿ ಜೀವಿತರ ಪಟ್ಟಿಲಿ ನಮ್ಮ ಹೆಸರನ್ನು ಬರೆದಿದ್ರೆ ಅದೇನೆಂದರೆ ಆತನ ಗ್ರೇಸ್ ಆಗಿದೆ. ಈ ಗ್ರೇಸ್ ಏನಂದ್ರೆ ದೇವರ ವಾಕ್ಯ ಹೇಳ್ತದೆ, ಬೆಟ್ಟಗಳು ಒಂದು ದಿವಸ ಸ್ಥಳ ಬಿಟ್ಟು ಹೋಗ್ತವೆ, ಗುಡ್ಡಗಳು ಕದಲುತ್ತವೆ, ಆದರೆ ನನ್ನ ಕೃಪೆಯು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಒಂದು ದಿವಸ ತಲೆಮಾರಿನಿದ್ದಂಥ ಗುಡ್ಡಗಳು ಒಂದು ದಿವಸ ಸುನಾಮಿ ಬಂದಾಗ, ಭೂಕಂಪ ಬಂದಾಗ ಏನಾಗ್ಬೋದು, ಮೂವ್ ಆಗ್ಬೋದು. ಅಥವಾ ನೀವು ನಂಬಿದವರು, ನೀವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀರಿ, ಅವರು ಒಂದು ದಿವಸ ನಿಮ್ಮನ್ನು ಬಿಟ್ಟು ಹೋಗ್ಬೋದು, ಶೇಕ್ ಆಗ್ಬೋದು, ಹೋಗ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಆತನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದೇ ಇಲ್ಲ. ಆಮೇಲೆ ಆತನ ಕೃಪೆ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಆತನ ಸಮಾಧಾನದ ಒಪ್ಪಂದ ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ. ಆದ್ದರಿಂದ ಯೋಸೇಫನು ಮೊದಲು ಧರಿಸಿದ ಬಟ್ಟೆ ಏನಾಗಿದೆ ಅಂತ ಹೇಳಿದ್ರೆ ತಂದೆಯ ಪ್ರೀತಿಯ ಬಟ್ಟೆ ಆಗಿದೆ. ತಂದೆಯ ಪ್ರೀತಿಯ ಬಟ್ಟೆಯನ್ನು ಧರಿಸಿದವನು ಎರಡನೇದಾಗಿ ನೋಡ್ತೇವೆ, ಅಪಾದನೆಯ ಬಟ್ಟೆಯನ್ನು ಧರಿಸಿದ. ಜೆನೆಸಿಸ್ ಚಾಪ್ಟರ್ 37 ವರ್ಸ್ 9 ಓದ್ಕೊಳ್ಳಿ. ಆದಿಕಾಂಡ 37. ಎರಡನೇದಾಗಿ ಗಾರ್ಮೆಂಟ್ಸ್ ಆಫ್ ಲಸ್ಟ್ ಎಂಬುದಾಗಿ ನಾನು ಹೇಳ್ತೇನೆ. ಅದಕ್ಕೆ ಅಪಾದನೆಯ ಬಟ್ಟೆ. ಆದಿಕಾಂಡ 37 ವಚನ. ಅವನು ಇನ್ನೊಂದು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ 39 ಸಿಸ್ಟರ್ 39 39 ವರ್ಸ್ 9. 39 ವರ್ಸ್ 9. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಪತ್ನಿಯಾದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಎರಡನೇದಾಗಿ ನೋಡ್ತೇವೆ, ಈಗ ನಾವು ನೋಡ್ತೇವೆ ಪ್ರೀತಿಯ ಬಟ್ಟೆ ಧರಿಸಿದವನು ಆತನೇನು ಮಾಡಿದ, ಈಗ ಅಪವಾದದ ಬಟ್ಟೆಯನ್ನು ಕೂಡ ಧರಿಸುವಂಥ ಸಂದರ್ಭ ಬಂತು. ಅಪವಾದ, ಬ್ಲೇಮ್. ನಾನು ಹೇಳ್ತೇನೆ, ಯೇಸು ಕ್ರಿಸ್ತನಲ್ಲಿ ಜೀವಿಸುವವರಿಗೆ ಈ ಲೋಕದಲ್ಲಿ ಸಫರಿಂಗ್ ಇದೆ. ಆರೋಪ ಬರ್ತದೆ, ನಿಮ್ಮ ಮೇಲೆ ತಪ್ಪು ಹೊರಿಸ್ತಾರೆ, ಸುಳ್ಳು ಆರೋಪ ಮಾಡ್ತಾರೆ. ಏನಂತೆ ದೇವರ ವಾಕ್ಯ ಹೇಳ್ತೀನಿ, ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮ್ಗೆ ಏನಿದೆ ಪ್ರತಿಫಲ ಉಂಟು. ಪ್ರೀತಿಯ ಬಟ್ಟೆಯನ್ನು ಧರಿಸಿದವನು ಅದನ್ನು ಮಾತ್ರ ಧರಿಸಲಿಲ್ಲ, ಅಪವಾದದ ಬಟ್ಟೆಯನ್ನು ಕೂಡ ಧರಿಸಿದ. ಏನಾಯ್ದ ನೋಡ್ತೇವೆ, ಆತನು ಫೋಟಿಫರನ ಮನೆಗೆ ಬಂದಾಗ ಇಡೀ ಅವನ ಆ ಬಿಸ್ನೆಸ್ ಮೇಲೆ ನೋಡ್ತೇವೆ ಅವನೇನಾಗಿದ, ಜವಾಬ್ದಾರಿ ಇತ್ತು ಅವನಿಗೆ. ಆದರೆ ಫೋಟಿಫರನ ಹೆಂಡತಿ ಏನು ಮಾಡಿದರು, ಇವನು ಸೌಂದರ್ಯ ತುಂಬ ಚಂದ ಇದ್ದಂತೆ ಯೋಸೇಫನ್ನು ನೋಡಲಿಕ್ಕೆ. ಏಜ್ ಕೂಡ 17 ಏಜ್, ಒಳ್ಳೆ ಮೈಕಟ್ಟು, ಯೌವನಸ್ಥ. ಆದರೆ ಅವನ ಹೆಂಡತಿ ಪ್ರತಿದಿನ ಎವ್ರಿ ಡೇ ಅವನಿಗೆ ಪಾಪ ಮಾಡಲಿಕ್ಕೆ ಅವನು ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಒತ್ತಾಯ ಮಾಡ್ತಿದ್ಲು. ಆದರೆ ಯೋಸೇಫನು ಯಾರಾಗಿದ್ದ, ಯೋಸೇಫನ ಕ್ಯಾರೆಕ್ಟರ್ ಏನು ಧರಿಸ್ತಾನೆ, ಕೋಟ್ ಆಫ್ ಮೆನಿ ಕಲರ್ಸ್, ಗಾರ್ಮೆಂಟ್ ಆಫ್ ಕ್ಯಾರೆಕ್ಟರ್. ಅವನ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ ಹೋಲಿನೆಸ್. ನನ್ನ ದೇವರು ಪರಿಶುದ್ಧನು, ನನ್ನ ದೇವರು ನೀತಿವಂತನು, ನಾನು ಹೇಗೆ ಪಾಪ ಮಾಡಲಿ ಎಂಬುದಾಗಿ ಹೇಳ್ತಿದ್ದಾನೆ. ಇಂಥ ದುಷ್ಕೃತ್ಯ, ಯಾಕಂದ್ರೆ ಅವನು ನನ್ನ ಬಾಸ್, ನನ್ನ ಯಜಮಾನ. ಇದು ಅವರ ಕಲ್ಚರ್, ಬಹಳ ಕಠಿಣ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅವರಿಗೆ. ಯಜಮಾನನೊಟ್ಟಿಗೆ ಹೇಗೆ ಅವನು ವರ್ತಿಸಬೇಕು, ಹೇಗೆ ಫೇತ್ಫುಲ್ ಆಗಿರಬೇಕೆಂಬುದಾಗಿ ಯಹೂದ್ಯರ ಕಟ್ಟಪ್ಪಣೆಗಳು. ನನ್ನ ಯಜಮಾನವನು ನನಗೆ ಊಟ ಕೊಡ್ತಿದ್ದಾನೆ, ನನಗೆ ಸಂಬಳ ಕೊಡ್ತಿದ್ದಾನೆ, ಅವನಿಗೆ ನಾನು ಹೇಗೆ ದ್ರೋಹ ಮಾಡಲಿ? ಅದು ಬಿಟ್ಟು ಅವನ ಹೆಂಡತಿಯನ್ನು ನಾನು ಹೇಗೆ ಸಂಗಮಿಸಲಿ, ಅವಳೊಟ್ಟಿಗೆ ಹೇಗೆ ನಾನು ಪಾಪ ಮಾಡಲಿ? ಇಂಥ ದುಷ್ಕೃತ್ಯ ಮಾಡಿ ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಿದ್ದೇನೆ. ಏನು ಮಾಡಿದ ಯೋಸೇಫನು? ಓಡಿದ. ಹಿಡಿದ್ಲು ಅವಳು. ಇಡುವಾಗ ಏನಾಯಿತು, ಬಟ್ಟೆ ಅರ್ಧ ಬಟ್ಟೆ ಅವಳ ಕೈಯಲ್ಲಿ, ಅರ್ಧ ಬಟ್ಟೆಯಲ್ಲಿ, ಚಿಂದಿ ಬಟ್ಟೆಯಲ್ಲಿ ಯೋಸೇಫನಿಗೆ ಓಡ್ತಿದ್ದಾನೆ. ಯೋಸೇಫನು ಓಡುವಾಗ ಎಲ್ಲರೂ ಎನಿಸ್ಬೋದು, ಹುಚ್ಚ ಓಡ್ತಿದ್ದಾನೆ, ಮ್ಯಾಡ್ ಓಡ್ತಿದ್ದಾನೆ, ಹುಚ್ಚ ಓಡ್ತಿದ್ದಾನೆ, ಚಿಂದಿ ಬಟ್ಟೆಯಲ್ಲಿ ಓಡ್ತಿದ್ದಾನೆ. ಅದಕ್ಕೇನೆ ಟೈಪ್ ಆಫ್ ಕ್ರೈಸ್ಟ್. ಯೇಸುಸ್ವಾಮಿಯ ಬಟ್ಟೆ ಕೂಡ ಏನಾದ್ರು ಹರಿದ್ರು, ಅವರು ಬೆಣ್ಣನ್ನು ಹರಿದ್ರು, ಅವರು ಹೊಡೆದು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಏನು ಪಾಪಜ್ಞಾನ ಇಲ್ಲದಂತ. ಇಲ್ಲಿ ಏನು ಪಾಪ ಮಾಡಲಿಲ್ಲ ಯೋಸೇಫನು, ಯಾವ ಅಪರಾಧ ಮಾಡಲಿಲ್ಲ. ಆದರೂ ಕೂಡ ದೇವರ ವಾಕ್ಯ ಹೇಳ್ತದೆ ಯೋಸೇಫನಿಗೆ ಓಡ್ತಿದ್ದಾನೆ. ಬಟ್ಟೆಯ ತುಂಡು ಯಾರ ಕೈಲಿದೆ? ಬಟ್ಟೆಯ ಪೀಸ್ ಯಾರ ಕೈಲಿದೆ? ಪೋಟಿಫರನ ಹೆಂಡತಿಯ ಕೈಲಿದೆ. ಪ್ರೂಫ್ ಸಿಕ್ಕಿತು. ನೋಡು, ಇವನು ಬಟ್ಟೆ ಬಿಟ್ಟು ಓಡಿ ಹೋದ, ನನ್ನನ್ನು ಆಕ್ರಮಿಸಲು ಬಂದ, ಬಲಾತ್ಕಾರ ಮಾಡಲು ಬಂದ, ಇದಕ್ಕೆ ಪ್ರೂಫ್ ಇದೆ. ಓಡುವಾಗ ಜನರು ಸಹ ನೋಡಿದ್ದಾರೆ, ಜನರು ಕಣ್ಣಿನಿಂದ ನೋಡಿದ್ದಾರೆ. ಯೋಸೇಫನು ಓಡ್ತಿದ್ದಾನೆ, ಬಟ್ಟೆ ಹರಿದ ಬಟ್ಟೆಯಿಂದ ಓಡ್ತಿದ್ದಾನೆ. ಜನರ ಮುಂದೆ ಅವಮಾನ ಆಗಿರ್ಬೋದು ಅವನಿಗೆ, ಜನರ ಮುಂದೆ ಅಪರಾಧ ಸ್ಥಾನದಲ್ಲಿ ನಿಲ್ಬಹುದು ಅವನು.
ಆದರೆ ದೇವರ ದೃಷ್ಟಿಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೋಸೇಫನು ಏನಾಗಿದ್ದಾನೆ ಅಂತ ಹೇಳಿದ್ರೆ ಒಳ್ಳೆ ಕ್ಯಾರೆಕ್ಟರ್ ಇದ್ದಂಥ ವ್ಯಕ್ತಿ ಆಗಿದ್ದ, ಒಳ್ಳೆ ಸಾಕ್ಷಿಯ ವ್ಯಕ್ತಿ ಆಗಿದ್ದ, ಒಳ್ಳೆ ಮನಸ್ಸಾಕ್ಷಿ ಇದ್ದಂಥ ವ್ಯಕ್ತಿ ಯೋಸೇಫನ ಆಗಿದ್ದ. ನಾವು ನೋಡ್ತಿದ್ದೇವೆ, ಆ ಬಟ್ಟೆಯನ್ನು ಹಿಡಿದುಕೊಂಡು ಅವನ ಮೇಲೆ ಅವಳು ಏನು ಮಾಡಿದ್ರು, ಆರೋಪ ಮಾಡಿದ್ಲು. ಹಸ್ಬೆಂಡ್ಗೆ ಹೇಳಿದ್ಲು, ನೋಡಿ ನಿನ್ನ ನಂಬಿಗಸ್ತನಾದ ಸೇವಕ ಏನು ಮಾಡಿದ್ದಾನೆ, ನನ್ನನ್ನು ಬಲಾತ್ಕಾರ ಮಾಡಿದ, ಅವನ ಬಟ್ಟೆ ನನ್ನ ಕೈಯಲ್ಲಿದೆ. ದೇವರ ವಾಕ್ಯ ಹೇಳ್ತದೆ, ಪೋಟಿಫನಿಗೆ ಬಹಳ ಸಿಟ್ಟು ಬಂತು. ಸಿಟ್ಟು ಬಂದದ್ರಿಂದ ಈಗ ಏನಾಯಿತು, ಪ್ರೀತಿಯ ಬಟ್ಟೆ ಧರಿಸಿದನು ಅಪವಾದದ ಬಟ್ಟೆ ಧರಿಸಿದ, ಅಪವಾದ ಬಟ್ಟೆ ಧರಿಸಿದವನು ಈಗ ಪ್ರಿಸನ್ ಡ್ರೆಸ್ ಧರಿಸಿದ್ದಾನೆ. ಆಲೋಚನೆ ಮಾಡಿ, ಈಗ ಯಾವ ಡ್ರೆಸ್? ಪ್ರಿಸನ್ಗೆ ಹೋಗುವಾಗ ಒಳಗಡೆ ಹೋಗಲಿಲ್ಲಲ್ಲ ಯಾರು, ಡ್ರೆಸ್ ಇದೆ, ಪ್ರಿಸನ್ ಡ್ರೆಸ್ ಇದೆ. ಶಿಕ್ಷೆ ಆದ ನಂತರ 7 ವರ್ಷಗಳು 5 ವರ್ಷಗಳು 2 ವರ್ಷಗಳು ಆದ ನಂತರ ಅಲ್ಲಿ ಹೋದ ನಂತರ ಪ್ರಿಸನ್ದು ಬಟ್ಟೆ ಇದೆ, ಅವರಿಗೆ ಸೆರೆಮನೆಯ ಬಟ್ಟೆ ಕೊಡ್ತದೆ. ಈಗ ಪ್ರೀತಿಯ ಬಟ್ಟೆ ಧರಿಸಿದವನು ಅಪವಾದದ ಬಟ್ಟೆ ಧರಿಸ್ತಾನೆ. ಅಪವಾದ ಬಟ್ಟೆ ಧರಿಸಿದವನು ನಾವು ನೋಡ್ತಿದ್ದೇವೆ ಈಗ ಸಫರಿಂಗ್ ಬಟ್ಟೆ. ಈಗ ಯಾವ ಬಟ್ಟೆ ಧರಿಸಿದ್ದಾನೆ? ಸಫರಿಂಗ್. ಸಫರ್ ಆಗ್ತಿದ್ದಾನೆ. ಯಾಕೆ ಸಫರ್ ಆಗ್ತಾನೆ? ನೀತಿಗೋಸ್ಕರ. ದೇವರ ವಾಕ್ಯ ಹೇಳ್ತಿದೆ, ನೀತಿಗೆ ಹಸಿದು ಬಾಯರಿದವರು ಧನ್ಯರು, ಪರಲೋಕ ರಾಜು ಅವರದೇ. ನೀತಿಗೋಸ್ಕರ, ಸತ್ಯಗೋಸ್ಕರ ಇವತ್ತು ನಮಗೆ ಈ ಲೋಕದಲ್ಲಿ ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿ ಯಾರೂ ಕೂಡ ನಮಗೆ ಹೂಮಾಲೆ ಹಾಕುವುದಿಲ್ಲ, ಆನರ್ ಮಾಡುವುದಿಲ್ಲ. ಯೇಸುವನ್ನು ಫಾಲೋ ಮಾಡಿದೆ. ಯಾಕೆ? ದೇವರ ವಾಕ್ಯ ಲೋಕ ನಿಮ್ಮನ್ನು ದ್ವೇಷಿಸ್ತದೆ, ಲೋಕ ನಿಮ್ಮನ್ನು ಪ್ರೀತಿಸ್ತದೆ ಎಂಬುದಾಗಿ ಹೇಳ್ತಿಲ್ಲ. ಲೋಕ ನಿಮ್ಮನ್ನು ದ್ವೇಷಿಸ್ತದೆ, ಲೋಕ ನಿಮ್ಮ ಮೇಲೆ ಅಪರಾಧ ತರ್ತದೆ, ಲೋಕ ನಿಮ್ಮನ್ನು ಹಿಂಸಿಸ್ತದೆ. ಯಾಕಂದ್ರೆ ಅವರು ನನ್ನನ್ನು ಹಿಂಸಿಸಿದ್ದಾರೆ, ಅವರು ನನ್ನನ್ನು ದ್ವೇಷಿಸ್ತಾರೆ, ಅವರು ನನಗೆ ಏನು ಮಾಡಿದರೆ ಅದನ್ನೇ ನಿಮಗೆ ಮಾಡ್ತಾರೆ. ಆದರೆ ನೀವು ಧನ್ಯರು. ನೀವು ಯಾರಾಗಿದ್ದೀರಿ? ಧನ್ಯರು. ನೀವು ಆಶೀರ್ವದಿಸಲ್ಪಟ್ಟರು. ಯಾಕಂದ್ರೆ ನೀವು ದೇವರ ಮಕ್ಕಳು ಅನಿಸಿಕೊಳ್ತೀರಿ. ಈಗ ದೇವರ ವಾಕ್ಯ ಹೇಳ್ತದೆ, ಯೋಸೇಫನು ಯಾವ ಬಟ್ಟೆನಾಗ್ತಿದ್ದಾನೆ? ಈಗ ಪ್ರಿಸನ್ನಲ್ಲಿ ಸಫರಿಂಗ್ ಬಟ್ಟೆನಾಗ್ತದೆ. ಸಫರ್ ಆಗ್ತಿದ್ದಾನೆ. ಎಷ್ಟೋ ವರ್ಷ ಯೋಸೇಫನಿಗೆ ಏನಿದೆ, ಕಟ್ಟಿ ಎಂಬುದಾಗಿ ಹೇಳ್ತದೆ. ಕತ್ತಲೆ ಕೋಣೆಯಲ್ಲಿ ಹಾಕ್ತಾರೆ ಕಟ್ಟಿ ಯೋಸೇಫನಿಗೆ. ಯಾಕೆ? ಏನು ಅಪರಾಧ ಮಾಡಿದ್ದಾನೆ? ಯಾವ ಅಪರಾಧ ಮಾಡಲಿಲ್ಲ, ಯಾರನ್ನು ದ್ವೇಷಿಸಲಿಲ್ಲ, ಯಾರಿಗೆ ತಪ್ಪು ಮಾಡಲಿಲ್ಲ. ಇದು ಕ್ರಿಶ್ಚಿಯಾನಿಟಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇವತ್ತು ದೇವರು ನಮಗೆ ಕೊಟ್ಟಂಥ ಡ್ರೆಸ್ ಅದು ಪ್ರೀತಿಯ ಡ್ರೆಸ್ ಆಗಿದೆ, ಕ್ಷಮಾಪಣೆ ಡ್ರೆಸ್ ಆಗಿದೆ, ಕ್ಷಮಿಸುವ ಡ್ರೆಸ್ ಆಗಿದೆ, ನೀತಿಯ ವಸ್ತ್ರವಾಗಿದೆ. ನಾವು ಧರಿಸಿದಂಥ ವಸ್ತ್ರ. ಯೋಸೇಫನ ಲೈಫ್ನ ಮೂಲಕ ನಾವು ಆತ್ಮಿಕ ಸತ್ಯಗಳನ್ನು ತಿಳಿದುಕೊಳ್ತೇವೆ. ಒಬ್ಬ ವಿಶ್ವಾಸಿ ಧರಿಸುವಂಥ ಡ್ರೆಸ್ ಅದು ಏನಾಗಿದೆ ಅಂತಂದರೆ ಫಾರ್ಗಿವ್ನೆಸ್, ಲವ್, ನೀತಿ, ಗ್ರೇಸ್. ಇದನ್ನು ಧರಿಸಿಕೊಂಡಿದ್ದೇವೆ. ತಪ್ಪು ಹೊರಿಸ್ತಾರೆ, ಸೇವಕರ ಮೇಲೆ ತಪ್ಪು ಬರ್ತದೆ, ವಿಶ್ವಾಸಿಗಳ ಮೇಲೆ ತಪ್ಪು ಬರ್ತದೆ. ಅನೇಕ ಪ್ರೀತಿಯ ವಸ್ತ್ರ ನಮಗೆ ಕಲ್ವಾರಿ ಕ್ರೂಜಲ್ಲಿ ಕ್ರಿಸ್ತನು ಕೊಟ್ಟಿದ್ದಾನೆ. ಆದರೂ ಕೂಡ ನಿಮ್ಮ ಮೇಲೆ ಅಪರಾಧ ಬರ್ತದೆ, ಆರೋಪ ಮಾಡ್ತಾರೆ. ಆರೋಪ ಮಾಡಿಕೊಂಡು ಎಷ್ಟೋ ಸೇವಕರು ಸೆರೆಮನೆಗೆ ಹೋಗಿದ್ದಾರೆ. ಆದರೆ ಫೈನಲಿ ಗಾಡ್ ಇಸ್ ದ ಗುಡ್ ಗಾಡ್. ಆಮೇನ್. ದೇವರು ನಮ್ಮನ್ನು ತಂದು ಆತನ ನಿಲ್ಲಿಸ್ತಾನೆ. ಆತನನ್ನು ಫಾಲೋ ಮಾಡಿದವರಿಗೆ ಎಂದಿಗೂ ಅವಮಾನ ಆಗೋದಿಲ್ಲ. ಯೇಸುವನ್ನು ಹಿಂಬಾಲಿಸಿದವ್ರಿಗೆ ಎಂದಿಗೂ ನಾಚಿಕೆ ಆಗೋದಿಲ್ಲ. ಅವ್ರಿಗೆ ಎಂದಿಗೂ ಹಿನ್ನಡೆ ಆಗೋದಿಲ್ಲ, ಅವರಿಗೆ ಮುನ್ನಡೆ ಆಗ್ತದೆ. ಅವ್ರು ಎಂದಿಗೂ ಹಿಂದೆ ಹೋಗುವುದಿಲ್ಲ. ಯಾಕೆ? ದೇವರ ವಾಕ್ಯ ಹೇಳ್ತದೆ, 1 Peter chapter 5 verse 10, ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣದ ದೇವರು ಸ್ವಲ್ಪ ಕಾಲ ನೀವು ಬಾಧಪಟ್ಟ ಮೇಲೆ ಆತನ್ನು ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ಆತ ನಿಮ್ಮನ್ನು ನೆಲೆಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಓದಿಕೊಳ್ಳಿ ವಚನ. ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣದ ದೇವರು. ಓದಿ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆಮೇನ್, ಆಮೇನ್, ಆಮೇನ್. ಕೇಳ್ಬೋದಾ? ಆಮೇನ್. ದೇವರ ವಾಕ್ಯ ಹೇಳ್ತಿದೆ, ನೀನು ಓದುವಂಥ ಆದಿ ಈಗ ಸ್ವಲ್ಪ ದಿನಗಳು ಇರ್ಬೋದು, ಮುಳ್ಳುಗಳು ಇರ್ಬೋದು, ಕಷ್ಟಗಳು ಸಮಸ್ಯೆಗಳು ನಿಮಗೆ ಬರ್ಬೋದು. ಆದರೆ ಗುಡ್ ನ್ಯೂಸ್ ಅಂದರೆ, ಒಂದು ಸತ್ಯ ಅಂದರೆ, ಒಂದು ದಿವಸ ಟೈಮ್ ಹ್ಯಾಸ್ ಕಮ್, ಒಂದು ಸಮಯ ಬರ್ತದೆ. ದೇವರು ನಿನ್ನ ಗೋಳಾಟದಿಂದ ನಿನ್ನ ತಪ್ಪಿಸ್ತಾನೆ, ನಿನ್ನ ದುಃಖವನ್ನು ಮಾರ್ಪಡಿಸಿ ನಿನಗೆ ಆನಂದ ಕೊಡ್ತಾನೆ, ನಿನ್ನ ಲೈಫನ್ನು ಯೂ ಟರ್ನ್ ಮಾಡ್ತಾನೆ ದೇವರು.
ನಿನ್ನ ಲೈಫನ್ನು ಚೇಂಜ್ ಮಾಡ್ತಾನೆ. ಒಂದು ದಿವಸ ಬರ್ತದೆ, ದಾವೀದನನ್ನು ನೋಡ್ತೇವೆ, ತಿಪ್ಪಿನ ಮೇಲೆ ಎತ್ತಿದಾಗೆ, ಅಡವಿಯಿಂದ ಕುರಿಗಳಿಂದ ಹೋಗ್ತಿದ್ದಂಥ ದಾವೀದನ್ನು ಪಿಕ್ ಮಾಡಿ ಅರಸನಾಗೆ ಅನಾಯಿಂಟ್ ಮಾಡಿದಾಗೆ, ಯೋಸೇಫನನ್ನು ನಾವು ನೋಡ್ತೇವೆ, ಅರಮನೆಯಲ್ಲಿ ನಾವು ನೋಡ್ತೇವೆ ಸರ್ವಾಧಿಕಾರಿ ಮಾಡಿದಾಗೆ, ದಾನಿಯೇಲನನ್ನು ಸರ್ವಾಧಿಕಾರಿ ಮಾಡಿದಾಗೆ. ಒಂದು ದಿವಸ ಬರ್ತದೆ, ಬೈಬಲ್ ಚರಿತ್ರೆ ಸತ್ಯವನ್ನು ಮಾತಾಡ್ತದೆ, ನಿನ್ನನ್ನು ದೇವರು ಎಸ್ಟಾಬ್ಲಿಷ್ ಮಾಡ್ತಾನೆ, ನಿನ್ನನ್ನು ದೇವರು ಆನರ್ ಮಾಡ್ತಾನೆ, ನಿನ್ನನ್ನು ದೇವರು ಮೇಲೆ ಕೆತ್ತಿದ್ದಾನೆ. ಇದು ಟ್ರುತ್. ಈಗ ನಮ್ಗೆ ಸಫರಿಂಗ್ ಬರ್ಬೋದು, ಚಾಲೆಂಜ್ ಇರ್ಬೋದು, ಕಷ್ಟ ಇರ್ಬೋದು, ಸಮಸ್ಯೆ ಇರ್ಬೋದು. ನಾವು ನೀತಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದೇವೆ, ನಾವು ಪ್ರೀತಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದೇವೆ, ನಾವು ಕ್ಷಮಾಪಣೆ ವಸ್ತ್ರವನ್ನು ಧರಿಸಿಕೊಂಡಿದ್ದೇವೆ. ಇದು ನಮಗೆ ಪ್ರೀತಿಯ ತಂದೆ ಕೊಟ್ಟಂತ ಗಿಫ್ಟ್ ಆಗಿದೆ. ಆದರೆ ಒಂದು ದಿವಸ ಬರ್ತದೆ, ನಾವು ಸಫರಿಂಗ್ನ ಬಟ್ಟೆ ಈಗ ಧರಿಸಿಕೊಳ್ಳುವಾಗ ವೈ ಎಂಬುದಾಗಿ ಬರ್ಬೋದು ಪ್ರಶ್ನೆ. ಯಾಕೆ ದೇವರು ನನಗೆ ಸಫರಿಂಗ್, ಯಾಕೆ ದೇವರು ನನಗೆ ಕಷ್ಟ, ಯಾಕೆ ನನಗೆ ಸಮಸ್ಯೆ, ಯಾಕೆ ನನಗೆ ಚಾಲೆಂಜ್ ಎಂಬುದಾಗಿ. ಇದಕ್ಕೆ ದೇವರು ಆನ್ಸರ್ ಕೊಡ್ತಾನೆ. ಏನಂತಂದ್ರೆ, ನಾನು ನಿನ್ನ ಮೇಲೆ ಕೆತ್ತುವ ಸಮಯ ಬಂದಿದೆ, ನಾನು ನಿನ್ನ ಲಿಫ್ಟ್ ಮಾಡುವಂಥ ಸಮಯ ಬಂದಿದೆ. ಜೆನೆಸಿಸ್ ಚಾಪ್ಟರ್ 41 ವರ್ಸ್ 14 ಹೇಳ್ತದೆ, ಆದಿಕಾಂಡ 41:14 ಹೇಳ್ತದೆ, ಫರೋಹನು ಇದನ್ನು ಕೇಳಿ ಯೋಸೇಫನನ್ನು ಕರೆ ಕಳುಹಿಸಿದನು. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನ ಸನ್ನಿಧಿಗೆ ನನಗೆ ಬಹಳ ಇಷ್ಟವಾದಂಥ ಒಂದು ವರ್ಡ್ ಮೆಸೇಜ್ ಪ್ರಿಪೇರ್ ಮಾಡುವಾಗ, ಈಗ ಸೆರೆಮನೆ ಬಟ್ಟೆ ಹಾಕಿದ್ದಾನೆ, ಸೆರೆಮನೆಯ ಬಟ್ಟೆ ಹಾಕಿಕೊಂಡು ವೈಟ್, ಅದಕ್ಕೊಂದು ನಂಬರ್ ಇರ್ತದೆ, ಕೋಡ್ ಇರ್ತದೆ, ಕೈದಿ ಕೋಡ್ ಅಲ್ವಾ. ಸೆರೆಮನೆ ಬಟ್ಟೆ ಹಾಕಿಕೊಂಡು ಒಂದು ಮೂಲೆಯಲ್ಲಿದ್ದಾನೆ. ಯೋಸೇಫನು ದೇವರನ್ನು ದೂಷಿಸಲಿಲ್ಲ, ದೇವರಿಗೆ ಪ್ರಶ್ನೆ ಮಾಡಲಿಲ್ಲ. ಏನು ಮಾಡಿದ್ನ ಪ್ರಶ್ನೆ ಇಲ್ಲ. ಆದರೆ ಭಾಳ ಒಂದು ಶ್ರೇಷ್ಠವಾದಂಥ ಸಂಗತಿ ಅಂದರೆ, ದೇವರ ವಾಕ್ಯ ಹೇಳ್ತದೆ, ಯೋಸೇಫನು ಬೇಗನೆ ಫರೋನನ್ನು, ಪ್ರಧಾನಮಂತ್ರಿ ಫರೋನನು ಈಜಿಪ್ಟ್ನ ಏನು ಹೇಳ್ತಿದ್ದಾನೆ ಅಂತಂದರೆ, ಯೋಸೇಫನಿಗೆ ಕರೆ ಕಳಿಸ್ತಾನೆ, ಅವನು ಕರ್ಕೊಂಡು ಬಂದಿರಿ. ಎಲ್ಲಿಗೆ ಕರ್ಕೊಂಡು ಬನ್ನಿ? ಯೋಸೇಫನ್ನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಿಗೆ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನ ಹಾಕಿಸಿಕೊಂಡು. ಯಾವ ವಸ್ತ್ರ? ಬೇರೆ ವಸ್ತ್ರ. ಸೆರೆಮನೆಯ ವಸ್ತ್ರವನ್ನು ತೆಗೆದು ಕ್ಷೌರ ಮಾಡಿ ಸ್ನಾನ ಮಾಡಿಕೊಂಡು ಗಾರ್ಮೆಂಟ್ ಆಫ್ ಆನರ್ನು ಧರಿಸ್ತಾನೆ. ಈಗ ಆಮೇಲೆ ಫೈನಲಿ ಆತನು ಯಾವ ವಸ್ತ್ರವನ್ನು ಧರಿಸಿಕೊಂಡ? ಗಾರ್ಮೆಂಟ್ ಆಫ್ ಆನರ್, ಗೌರವದ ವಸ್ತ್ರವನ್ನು, ರಾಯಲಿಟಿ ಡ್ರೆಸ್ ಅನ್ನು ನಾವು ನೋಡ್ತಿದ್ದೇವೆ. ಪ್ಯಾಲೇಸ್ನ ಅರಮನೆಯ ವಸ್ತ್ರವನ್ನು, ರಾಜನ ವಸ್ತ್ರವನ್ನು, ರಾಜಕುಮಾರನ ವಸ್ತ್ರವನ್ನು ನಾವು ನೋಡ್ತೇವೆ. ಪ್ರಧಾನಮಂತ್ರಿ ಧರಿಸುವಂತ ವಸ್ತ್ರವನ್ನು, ಆ ಪೊಸಿಷನ್ ಧರಿಸಿಕೊಂಡು ಪ್ಯಾಲೇಸ್ಗೆ ಹೋಗ್ತಿದ್ದಾನೆ. ಪ್ರಿಸನ್ ಟು ಪ್ಯಾಲೇಸ್. ಗುಂಡಿಂದ ಪೋಟಿಫರನ ಮನೆಗೆ, ಪೋಟಿಫರನ ಮನೆಯಿಂದ ಸೆರೆಗೆ, ಸೆರೆಯಿಂದ ಪ್ಯಾಲೇಸ್ಗೆ. ನಮ್ಮ ದೇವರು ಮಾಡುವಂಥ ಕಾರ್ಯ, ಅದೇ ಕಾರ್ಯವನ್ನು ದೇವರು ಮಾಡ್ತಾನೆ. ನಾವು ವಿಶ್ವಾಸಿಗಳು, ದೇವರ ಮಕ್ಕಳು, ನಾವು ಯೇಸುವಿನ ಮೇಲೆ ಟ್ರಸ್ಟ್ ಮಾಡಿದ್ದೇವೆ. ಆ ಯೇಸು ಎಂದೂ ನಮಗೆ ಅನ್ಯಾಯ ಮಾಡುವನಲ್ಲ. ನಮಗೆ ಅವಮಾನ ಆಗಲಿಕ್ಕೆ ಆತನು ಬಿಡುವುದಿಲ್ಲ, ನಮ್ಮ ತಲೆ ತಗ್ಗಿಸ್ಲಿಕ್ಕೆ ಬಿಡುವುದಿಲ್ಲ. ಯಾಕೆಂತೇಳಿದ್ರೆ, ಈ ಈಸ್ ಮೈ ಶೀಲ್ಡ್, ಆಮೇನ್, ಈ ಈಸ್ ಮೈ ಗ್ಲೋರಿ ಆ್ಯಂಡ್ ಒನ್ ವೂ ಲಿಫ್ಟರ್ ಆಫ್ ಮೈ ಹೆಡ್. ನನ್ನ ತಲೆಯನ್ನು ಎತ್ತುವಂತೆ ಮಾಡುವ ದೇವರು. ದೇವರ ವಾಕ್ಯ ಹೇಳ್ತಿದೆ, ಪ್ರೀತಿ ಕೃಪೆಂಬ ಕಿರೀಟದಿಂದ ನಿನ್ನ ತಲೆನಾತನು ಶೃಂಗರಿಸಿದ್ದಾನೆ. ಆಮೇಲೆ ನಿನಗೆ ನಾಚಿಗೆಲ್ಲ. ಯೇಸುವನ್ನು ದೃಷ್ಟಿಯವರು ಪ್ರಕಾಶ ಹೊಂದುತ್ತಾರೆ, ಅವರ ಮುಖ ಲಜ್ಜೆಗೊಳಗಾಗುವುದಿಲ್ಲ. ನಿನ್ನ ತಲೆ ತಗ್ಗಿಸ್ಲಿಕ್ಕೆ ಆತನು ಬಿಡುವುದಿಲ್ಲ, ನಿನಗೆ ಅವಮಾನ ಆಗಲಿಕ್ಕೆ ಬಿಡುವುದಿಲ್ಲ. ಈಗ ದೇವರ ವಾಕ್ಯ ಹೇಳ್ತದೆ, ಗಾರ್ಮೆಂಟ್ ಆಫ್ ಆನರ್. ಎಲ್ಲರೂ ಹೇಳೋಣ, ಗಾರ್ಮೆಂಟ್ ಆಫ್ ಆನರ್, ಗಾರ್ಮೆಂಟ್ ಆಫ್ ಆನರ್. ಸತ್ಯಕ್ಕಾಗಿ ನಿಂತ ಯೋಸೇಫನು, ನೀತಿಗಾಗಿ ನಿಂತ ಯೋಸೇಫನು, ದೇವರಿಗೆ ಭಯಭಕ್ತಿಯಾಗಿ ಜೀವಿಸಿದ್ದಂಥ ಯೋಸೇಫನು, ಪಾಪವನ್ನು ದ್ವೇಷಿಸಿದ ಯೋಸೇಫನು, ದೇವರನ್ನು ಘನಪಡಿಸಿದಂಥ ಯೋಸೇಫನು, ದೇವರನ್ನು ಮಹಿಮೆ ಪಡಿಸಿದ ಯೋಸೇಫನು, ದೇವರನ್ನು ಪ್ರೀತಿಸಿದ ಯೋಸೇಫನು, ತಪ್ಪು ಮಾಡುವಾಗ ದೇವರಿಗೆ ಹೋಗಿ ತಿಳಿಸಿದ್ದ, ತಂದೆಗೆ ಹೋಗಿ ತಿಳಿಸಿದ್ದ. ಸಹೋದರ ಏನಾದರೂ ತಪ್ಪು ಮಾಡಿದೆ ದೇವರಿಗೆ ಹೇಳಿಸ್ತಾ. ಏನು ಹೇಳ್ತಿದ್ದ ಅವನು? ದ್ವೇಷಿಸ್ತಿರ್ಲಿಲ್ಲ. ದೇವರ ತಪ್ಪು ಕೆಲಸ ಮಾಡ್ತಿದ್ದಾರೆ, ಅವ್ರನ್ನ ಚೇಂಜ್ ಮಾಡು, ಅವ್ರ ಲೈಫನ್ನು ಚೇಂಜ್ ಮಾಡು. ಅವ್ರು ತಪ್ಪು ಕೆಟ್ಟ ಕೆಲಸ ಮಾಡ್ತಿದ್ದಾರೆ, ಅವನು ಕೆಟ್ಟ ಕೆಲಸ ಮಾಡ್ತಿರ್ಲಿಲ್ಲ. ದೇವರ ವಾಕ್ಯ ಹೇಳ್ತದೆ, 41-42 ವಚನ ಓದ್ಕೊಳ್ಳಿ. 41 ಚಾಪ್ಟರ್ ವರ್ಸ್ 41 and 42. ಗಾರ್ಮೆಂಟ್ ಆಫ್ ಆನರ್. ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು, ಈಗ ಕೈದಿ ಪ್ರಿಸನ್. ದಿಸ್ ಇಸ್ ಕಾಲ್ಡ್ ಗ್ರೇಸ್. ಇದು ಗ್ರೇಸ್ ಅಲ್ವಾ? ಅದಕ್ಕೆ ನಾನು ಉಚಿತವಾಗಿ ಯೋಸೇಫನ ಐಗುಪ್ತ ದೇಶದವನೇ ಅಲ್ಲ, ಉಚಿತವಾಗಿ ಗ್ರೇಸ್ ಅಂತೇಳಿ ನಾನು ಕೆಲಸನೇ ಮಾಡಲಿಲ್ಲ. ನನ್ನ ದೇವರೆಷ್ಟು ಒಳ್ಳೆಯವನು, ನನಗೆ ಸಂಬಳ ಕೊಟ್ಟಿದ್ದಾನೆ, ನನಗೆ ಊಟ ಕೊಟ್ಟಿದ್ದಾನೆ, ನನಗೆ ಆರೋಗ್ಯ ಕೊಟ್ಟಿದ್ದಾನೆ, ನನ್ನ ಪಾಪವನ್ನು ಕ್ಷಮಿಸಿ ಪ್ರೀತಿಯ ವಸ್ತ್ರವನ್ನು ನನಗೆ ತೊಡಿಸಿದ್ದಾನೆ. ಆಮೇಲೆ
ಆದರೆ ದೇವರ ವಾಕ್ಯ ಹೇಳ್ತದೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ನಾನು ಏನು ಮಾಡಿದ್ದೇನೆ. ಆ್ಯಂಡ್ ಫರೋ ಸೆಡ್ ಟು ಜೋಸೆಫ್, ಸಿ ಐ ಹ್ಯಾವ್ ಸೆಟ್ ಯು ಓವರ್ ಆಲ್ ದ ಲ್ಯಾಂಡ್ ಆಫ್ ಈಜಿಪ್ಟ್. ಇಡೀ ಈಜಿಪ್ಟ್ನ ಮೇಲೆ ನಿನ್ನನ್ನು ಸರ್ವ ಅಧಿಕಾರಿಯಾಗಿ ನಾನು ನೇಮಿಸಿದ್ದೇನೆ. ಎಲ್ಲಿಂದ ಎಲ್ಲಿಗೆ? ಕನಸು ಫುಲ್ಫಿಲ್ ಆಯ್ತಾ? ಒಂದು ದಿವಸ ಯೋಸೇಫನಿಗೆ ಕನಸು ಬಿತ್ತು. ಒಂದು ಸಹೋದರರು ಹೇಳಿದ, ನನ್ನ ಸಿವುಡು ಕನಸಿನಲ್ಲಿ ನಾನು ಸಿವುಡು ಕಟ್ತಿದ್ದೇನೆ, ನೀವು ಕೂಡ ಸಿವುಡು ಕಟ್ತಿದ್ದೀರಿ. ನನ್ನ ಸಿವುಡು ಏನಾಯಿತು? ಎದ್ದು ನಿಂತಿದ್ದು, ನಿಮ್ಮ ಸಿವುಡು ಕೆಳಗೆ ಬಿತ್ತು. ಅದನ್ನು ಹೇಳಂದ್ರೆ ದ್ವೇಷ ಮಾಡಲಿಕ್ಕೆ ಆರಂಭ ಮಾಡಿದರು. ಒಂದು ದಿವಸ ಕನಸು ಫುಲ್ಫಿಲ್ ಆಯಿತು ಫೈನಲಿ. ನಾನು ಹೇಳ್ತೇನೆ, ದೇವರು ನಿನಗೆ ಏನು ಮಾತಾಡ್ದಾನೆ, ದೇವರು ಯಾವ ಉದ್ದೇಶಕ್ಕೆ ನಾನು ಕರೆದಿದ್ದಾನೆ, ಎಷ್ಟೇ ಚಾಲೆಂಜ್ ಬರಲಿ, ಅವಮಾನ ಬರಲಿ, ಸಫರಿಂಗ್ ಬರಲಿ, ಒಂದು ದಿವಸ ಬರ್ತದೆ, ದೇವ್ರನ್ನ ಲಿಫ್ಟ್ ಮಾಡಿಯೇ ಮಾಡ್ತಾನೆ. ಆಮೇಲೆ ದೇವರನ್ನ ಆನರ್ ಮಾಡಿಯೇ ಮಾಡ್ತಾನೆ. ನೀನು ಸೇವೆಗೆ ಪಟ್ಟಂಥ ಪ್ರಯಾಸ, ಸೇವೆಗೆ ಕೊಟ್ಟಂಥ ಕ್ರಯ, ಸೇವೆಗೆ ಕೊಟ್ಟಂಥ ಟೈಮು, ಏನೆಲ್ಲ ಇನ್ವೆಸ್ಟ್ ಮಾಡಿದ್ದೀರಿ ದೇವರ ರಾಜ್ಯಕ್ಕೆ, ಅದಕ್ಕೆ 100% ರಿವಾರ್ಡ್ ನಿಮಗೆ ಬಂದೇ ಬರ್ತದೆ ಇನ್ ಜೀಸಸ್ ನೇಮ್. ಆ ರಿವಾರ್ಡ್ ನಿಮಗೆ ಬಂದೇ ಬರ್ತದೆ. ದೇವರು ಕೊಟ್ಟೇ ಕೊಡ್ತಾರೆ. ಒಂದು ದಿವಸ ಬರ್ತದೆ, ದೇವರನ್ನ ಲಿಫ್ಟ್ ಮಾಡಿ ಉನ್ನತ ಪೊಸಿಷನ್ಗೆ ತಂದು ನಿಲ್ಲಿಸ್ತಾನೆ. ಈಗ ದೇವರ ವಾಕ್ಯದೆ ಸರ್ವಾಧಿಕಾರಿಯಾಗಿ ಇಟ್ಟಿದ್ದೇನೆಂದು ಹೇಳಿ ಅಷ್ಟು ಮಾತ್ರವಲ್ಲ, ಹೇಳಿದು ಮಾತ್ರವಲ್ಲ, ಏನೇ ಮಾಡಿದ? ನೆಕ್ಸ್ಟ್ ಸ್ಟೆಪ್, ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರುಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ ಎರಡನೆಯ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಅಡ್ಡ ಬೀಳಿರಿ. ಈಗ ತಂದೆ ಕೂಡ ಅಡ್ಡ ಬೀಳ್ಬೇಕು, ತಾಯಿ ಅಡ್ಡ ಬೀಳ್ಬೇಕು, ಅಜ್ಜ ಅಜ್ಜಿ ಎಲ್ಲರೂ ಏನು ಮಾಡಬೇಕು, ಸಹೋದರೆಲ್ಲರೂ ಕೂಡ ಏನು ಮಾಡ್ಬೇಕಂದ್ರೆ ಯೋಸೇಫನಿಗೆ, ಇಡೀ ಐಗುಪ್ತದ ಜನರು ಯೋಸೇಫನಿಗೆ ಅಡ್ಡ ಬೀಳಬೇಕು. ಯಾಕೆಂತ ಹೇಳಿದ್ರೆ ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತಕ್ಕೆ ಸರ್ವಾಧಿಕಾರಿಯಾಗಿಟ್ಟಿದ್ದೇನೆ. ಆ ಪ್ರಿಸನಲ್ಲಿ ಅಪವಾದ ಒರೆಸಿಕೊಂಡು ನಾವು ನೋಡ್ತೇವೆ, ಸೆರೆಮನೆಗೆ ಹೋದ, ಆದರೆ ದೇವರ ಕಣ್ಣು ಮರೆಯಾಗಿರಲಿಲ್ಲ. ಆಮೇಲೆ ಎಲ್ಲ ಜನರು ಓಡುವಾಗ ಎನಿಸಿದ್ರು, ಹೌದು ಇವನು ತಪ್ಪು ಮಾಡಿದ್ದಾನೆ, ತಪ್ಪಿಸ್ಲಿಕ್ಕೆ ನೋಡ್ತಾನೆ, ಭಾಷಣ ಮಲ್ತಿದ್ದಾರೆ, ಕರೆಕ್ಟ್, ಪ್ರೂಫ್ ಇದೆ. ಪೋಟಿಫರನ ಹೆಂಡತಿ ಕೈಯಲ್ಲಿ ಬಟ್ಟೆ ಇದೆ, ಒಂದು ಪೀಸ್, ಓಡ್ತಿದ್ದಾನೆ, ನಾವೇ ನೋಡಿದ್ದೇವೆ ಓಡಿದ್ದು, ಚಿಂದಿ ಬಟ್ಟೆಯಲ್ಲಿ ಸಾಯಂಕಾಲ ಓಡಿದ್ದು ನಾವು ನೋಡಿದ್ದೇವೆ, ಆ ಮನೆಯಿಂದ ಹೊರಗೆ ಬಂದದ್ದು. ದೇವರ ವಾಕ್ಯ ಹೇಳ್ತದೆ, ಅಪವಾದದ ಬಟ್ಟೆಯನ್ನು ಧರಿಸಿದ, ಆದರೆ ದೇವರು ಎಲ್ಲರ ಮುಂದೆ ಪ್ರೂಫ್ ಮಾಡಿದ, ನನ್ನ ಯೋಸೇಫನು ಆತನು ಸಜ್ಜನಾಗಿದ್ದಾನೆ, ಅವನೇನಾದರೂ ಕೂಡ ನನಗೆ ಬಂದು ತಿಳಿಸ್ತಾನೆ, ನನಗೆ ಬಂದು ರಿಪೋರ್ಟ್ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ತಂದೆಗೆ ತಿಳಿಸ್ತಾನೆ. ಚರ್ಚ್ ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು, ದೇವರಿಗೆ ತಿಳಿಸಬೇಕು. ಆಮೇಲೆ ನಮ್ಮ ದೇಶ, ನಮ್ಮ ಜನರ ತಪ್ಪುಗಳನ್ನು ಕರ್ತನಿಗೆ ತಿಳಿಸೋಣ. ದೇವರ ನಮ್ಮ ದೇಶವನ್ನು ರಕ್ಷಿಸು, ನಮ್ಮ ದೇಶವನ್ನು ಕರುಣಿಸು. ನೆಕ್ಸ್ಟ್ ದೇವರ ವಾಕ್ಯ ಹೇಳ್ತದೆ, ಸರ್ವಾಧಿಕಾರಿಯಾಗಿಟ್ಟನು. ಏನು ಮಾಡಿದ ಯೋಸೇಫನಿಗೆ? ದೇವರು ಆನರ್ ಮಾಡಿದ. ಅವನ ಕೈಗೆ ಮುದ್ರಿಕೆಯನ್ನು ಹಾಕಿ, ಅವನ ಕೊರಳಿಗೆ ಚಿನ್ನದ ಸರವನ್ನು ಹಾಕಿದ, ಬಟ್ಟೆಯನ್ನು ರಾಜನ ವಸ್ತ್ರ ಹಾಕಿಕೊಂಡು ರಥದಲ್ಲಿ ಕುಳ್ಳಿರಿಸಿ ಪ್ರಕಟಣೆ ಮಾಡಿಕೊಂಡು ಇಡೀ ದೇಶದಲ್ಲಿ ಅವನಿಗೆ ಏನು ಮಾಡಿದ ಅಂತೇಳಿ ಸುತ್ತಾಡಿಸಿ ಎಲ್ಲರೂ ಏನು ಮಾಡಬೇಕಂದ್ರೆ ಯೋಸೇಫನು ಹೇಳಿದಾಗೆ ಕೇಳಬೇಕು. ಸರಿಯಪ್ಪ, ಯೋಸೇಫನ ಪೊಸಿಷನ್ಗೆ ಬಂದ ಆನರ್ ಆಯಿತು. ಯೋಸೇಫನು ಏನು ಮಾಡಿದ? ನಾನು ಯಾಕೆ ಟೈಪ್ ಆಫ್ ಕ್ರೈಸ್ಟ್ ಅಂದರೆ Genesis chapter 50 ಓದ್ಕೊಳ್ಳಿ, 19 and 20, ಲಾಸ್ಟ್ ಫೈನಲ್ 50, 19 and 20. ಯೋಸೇಫನು ಅವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು. ಆದ್ದರಿಂದ ನೀವು ಸ್ವಲ್ಪವೂ ಭಯಪಡಬೇಡಿರಿ, ನಾನು ನಿಮ್ಮನ್ನು ನಿಮಗೆ ಸೇರಿದವರೆಲ್ಲರನ್ನು ಪೋಷಿಸುವೆನು ಎಂದು ಹೇಳಿ ಅವರನ್ನು ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ ಮಾತಾಡಂತೆ. ಅದಕ್ಕೆ ನಾನು ಕೋಟ್ ಆಫ್ ಮೆನಿ ಕಲರ್ ಸ್ಪೀಕ್ಸ್ ಗಾಡ್ಸ್ ಕ್ಯಾರೆಕ್ಟರ್, ಗಾರ್ಮೆಂಟ್ ಆಫ್ ಕ್ಯಾರೆಕ್ಟರ್. ಯೋಸೇಫನು ಧರಿಸಿದ ಬಣ್ಣ ಬಣ್ಣದ ಬೆಳೆಯುಳ್ಳ ವಸ್ತ್ರ, ಅದು ಏನು ತೋರಿಸ್ತದೆ? ಗುಣವನ್ನು ತೋರಿಸ್ತದೆ. ಯೋಸೇಫನು ಯಾರು? ನಾವು ಯಾರಾಗಿದ್ದೇವೆ? ಲೋಕದ ಜನರು ಬೇರೆ, ಇವತ್ತು ನಾವು ನಮ್ಮ ಕ್ಯಾರೆಕ್ಟ್ರೇನು? ನಮ್ಮ ಮನೆಯಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ನೇಬರ್ನ ಏನು ಟೆಸ್ಟಮನಿ? ಏನು ಟೆಸ್ಟಮನಿ ಹೇಳಿ? ನಮ್ಮ ಟೆಸ್ಟಮನಿ ಏನು? ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಕುಟುಂಬದಲ್ಲಿ
ದ್ವೇಷ, ಕಹಿತನ, ಅಪರಾಧ, ಆರೋಪಗಳು, ಇದನ್ನು ವೇದ ವಾಕ್ಯ ಹೇಳ್ತದೆ. ಯೋಸೆಫನಿಗೆ ಅಲ್ಲಿ ತಪ್ಪುರಿಸಲಿಕ್ಕೆ ಅವಕಾಶ ಇತ್ತು. ಅವ್ರು ಗುಂಡಿಗೆ ಹಾಕಿದ್ದಾರೆ. ಅವರ ನಿಮಿತ್ತ ಅವನು ಎಲ್ಲಿಗೆ ಹೋದ? ಸೆರೆಮನೆಗೆ ಹೋದ. ಆದರೆ ದೇವರ ವಾಕ್ಯ, ನೀವು ಕೇಡು ಮಾಡಬೇಕೆಂಬುದಾಗಿ ಬಯಸಿದ್ರಿ, ಆದರೆ ನನ್ನ ದೇವರು ಒಳ್ಳೆಯದಕ್ಕಾಗಿ ಮಾಡಿದ. ಆಮೇಲೆ ನಮ್ಮ ದೇವರು ಎಲ್ಲ ಸಿಚುವೇಷನ್ನಲ್ಲಿ ನಮಗೆ ಒಳ್ಳೆಯದಕ್ಕಾಗಿ ಮಾಡ್ತಾನೆ, ಎಲ್ಲವನ್ನು ಟರ್ನ್ ಮಾಡ್ತಾನೆ. ನೆನಪಿಟ್ಕೊಳ್ಳಿ, ನಿನ್ನ ಲೈಫ್ಗೆ ವಿರುದ್ಧವಾಗಿ ಏನೇ ಬಿರುಗಾಳಿ ಬರ್ಬೋದು, ಆದರೆ ದೇವರು ಅದನ್ನು ಒಳ್ಳೆಯದಕ್ಕಾಗಿ ಟರ್ನ್ ಮಾಡ್ತಾನೆ. ಯಾಕೆಂದರೆ ಈಸ್ ಅ ಗುಡ್ ಗಾಡ್. ಅದಕ್ಕೆ ನಾವು ಯಾವಾಗಲೂ ಗಾಡ್ ಇಸ್ ಗುಡ್ ಎಂಬುದಾಗಿ ಹೇಳ್ತದೆ. ಆತನ ಏನು ಮಾಡ್ದ? ಅವರನ್ನು ಫಾರ್ಗಿವ್ ಮಾಡಿದ. ಗಾರ್ಮೆಂಟ್ ಆಫ್ ಫಾರ್ಗಿವ್ನೆಸ್, ಅದು ಯೋಸೇಫನ ಕ್ಯಾರೆಕ್ಟರ್. ಆತನು ಫಾರ್ಗಿವ್ ಮಾಡಿದ ಮಾತ್ರವಲ್ಲ, ಹೇಳಿದ ಅವರ ಪೋಷಣೆ ಮಾಡಿದ, ಅವರ ಸಂರಕ್ಷಣೆ ಮಾಡಿ ಅವರನ್ನು ಪ್ರೀತಿಯಿಂದ ಅವ್ರನ್ನ ಆಧರಿಸ. ಭಯಪಡಬೇಡಿರಿ, ದೇವರು ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಅಧಿಕಾರ ಕೊಟ್ಟಿದ್ದಾನೆ, ಆಸ್ತಿ ಕೊಟ್ಟಿದ್ದಾನೆ, ವೆಲ್ತ್ ಕೊಟ್ಟಿದ್ದಾನೆ, ಹೆಲ್ತ್ ಕೊಟ್ಟಿದ್ದಾನೆ, ಇನ್ನು ನಿಮ್ಮನ್ನು ಪೋಷಿಸುವ ಜವಾಬ್ದಾರಿ ನನ್ನದು. ಆಮೇಲೆ ಗಾರ್ಮೆಂಟ್ ಆಫ್ ಆನರ್, ಅದರಿಂದ ಯೋಸೇಫನ ಬಟ್ಟೆಗಳು ನಮ್ಮೊಟ್ಟಿಗೆ ಮಾತಾಡ್ತದೆ. ಆಮೇಲೆ ಯೋಸೇಫನ ವಸ್ತ್ರ ಹಾಕಿದ ಉಡುಪುಗಳು ನಮ್ಮೊಂದಿಗೆ ಮಾತಾಡ್ತದೆ. ಅದು ಇವತ್ತು ಜ್ಞಾಪಕವಾಗಿದೆ. ಯೋಸೇಫನು ಧರಿಸಿದ ಫೈನಲ್ ಬಟ್ಟೆ ಅದು ಏನಂತ ಹೇಳಿದ್ರೆ ರಾಜವಸ್ತ್ರ, ಗಾರ್ಮೆಂಟ್ ಆಫ್ ಆನರ್. ಇವತ್ತು ದೇವರು ನಮ್ಮನ್ನು ಅದೇ ರೀತಿಯಾಗಿ ಆತನು ಬ್ಲೆಸ್ ಮಾಡ್ತಾನೆ. ನಮ್ಮ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರ್ಬೋದು, ಟೈಮ್ ಬರ್ತದೆ, ದೇವರು ನಮ್ಮನ್ನು ತಕ್ಕ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ ಮೇಲಕ್ಕೆತ್ತಾನೆ. ಆಮೇಲೆ ನಮ್ಮ ಮಕ್ಕಳನ್ನ ಮೇಲಕ್ಕೆತ್ತಾನೆ, ನಮ್ಮ ಫ್ಯಾಮಿಲಿಯನ್ನು, ನಮ್ಮ ಫೈನಾನ್ಸನ್ನು, ನಮ್ಮೆಲ್ಲವನ್ನು ಮೇಲಕ್ಕೆತ್ತಿ ನಮ್ಮನ್ನು ದೇವರು ಎಸ್ಟಾಬ್ಲಿಷ್ ಮಾಡ್ತಾನೆ. ಯಾಕೆಂದರೆ ಆತನು ಒಳ್ಳೆಯ ದೇವರ.